ನನ್ನ ಚುನಾವಣೆ ಸಂದರ್ಭದಲ್ಲಿ ನನ್ನ ಕ್ಷೇತ್ರ ಜನರಿಗೆ ನಾನೊಂದು ಮಾತು ಕೊಟ್ಟಿದ್ದೆ. ಈ ಒಂದು ಅವಧಿಯಲ್ಲಿ ನನ್ನ ಮುಖ್ಯ ಗುರಿ, ಮೊದಲನೇ ಕೆಲಸ, ಜವಾಬ್ದಾರಿ ನನ್ನ ಕ್ಷೇತ್ರ ಜನಸಾಮಾನ್ಯರಿಗೆ ಮತ್ತು ನಗರ ಮತ್ತು ಗ್ರಾಮೀಣ ಮಟ್ಟದ ಸರ್ವರಿಗೂ ಕೂಡ 24 ಗಂಟೆ ಕುಡಿಯೋ ನೀರಿನ ಯೋಜನೆ. ಅದು ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಪ್ರೇಟಾಗಿ ಯಾವುದೇ ಭವಿಷ್ಯದಲ್ಲಿ ನಾನು ಅಧಿಕಾರದಲ್ಲಿ ಇರ್ಬೋದು, ಅಧಿಕಾರದಲ್ಲಿ ಇಲ್ಲದಿರ್ಬೋದು ಮುಂದಿನ ದಿನಗಳಲ್ಲಿ. ಆವಾಗ ನಮ್ಮವರಿಗೆ ನೀರಿನ ಅಡಚಣೆ ಮತ್ತು ತೊಂದರೆ ಆಗಬಾರ್ದು. ಎಷ್ಟೇ ಮನೆಗಳು ಬರಲಿ, ಎಷ್ಟೇ ಡೆವಲಪ್ಮೆಂಟ್ ಆಗಲಿ, ಎಷ್ಟೇ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಬರಲಿ, ಎಷ್ಟೇ ಬಿಲ್ಡಿಂಗ್ ಬರಲಿ, ಎಲ್ಲರಿಗೂ ಕೂಡ ಅಲ್ಲಿ ಬಂಡವಾಳ ಹಾಕುವವರಿಗೆ ಮೂಲಭೂತ ಸೌಕರ್ಯ ಇವತ್ತು ಬರಬೇಕಾದ್ರು ನೀರು ಇದ್ದವರಿಗೆ ಕುಡಿಲಿಕ್ಕೆ. ಅದಕ್ಕೆ ಸಪ್ರೇಟಾಗಿ ಇಲ್ಲೇ ಹಿಂದೇನಾಗಿತ್ತು ಅಂತ ಹೇಳಿದರೆ, ಉಳ್ಳಾಲ ನಗರಕ್ಕೆ ನಾವು ತುಂಬೆಯಿಂದ ಈ ಸೈಡನ್ನು ತಂದಿದ್ದೆವು. ಮಂಗಳೂರು ನಗರವಾಗಿ ಒಂದೇ ಟ್ರೀಟ್ಮೆಂಟ್ ಪ್ಲ್ಯಾಂಟಲ್ಲಿ ಪಡೀಲಲ್ಲಿ ಕಾರ್ಪೊರೇಷನ್ ಮತ್ತು ನಮಗೆ ಯಾಕೆ ಡಬಲ್ ಖರ್ಚು ಮಾಡೋದಂತೇಳಿ. ಮತ್ತು ಇಲ್ಲಿ ನಾವು ಪೈಪ್ಲೈನ್ ಹಾಕಿದ ನಂತರ ನಮಗೆ ನೀರೇ ಬಿಡೋದಿಲ್ಲ, ಕಂಟ್ರೋಲ್ ಇಲ್ಲಿರೋದು. ನಾವು ಆಗಾಗ ಹೋಗಿ ಅದನ್ನು ತಿರುಗಿಸ್ಲಿಕ್ಕೆ ಹೇಳೋದು. ನಮಗೆ ಇಷ್ಟು ತಿರುಗಿಸ್ಬೇಕಂದ್ರೆ ರೂಲ್ಸಲ್ಲಿದೆ, ಇವರು ಅದನ್ನು ಇದೇ ಮಾಡೋದು. ಇಲ್ಲಿಗೆ ನೀರಿನ ಕೊರತೆ ಆಗ್ತಾಯಿತ್ತು. ಸೊ ಈಗಾಗುವ ಸಮಸ್ಯೆ, ಮತ್ತು ನಾವು ಪ್ರತಿ ಸಲ ನಮ್ಮ ಇಂಜಿನಿಯರ್ಗಳು ಇವರು ಇಂಜಿನಿಯರ್ ಜೊತೆ ಜಂಜಾಟ, ಮತ್ತು ಅಲ್ಲಿ ಕಂಪ್ಲೇಂಟ್ ಕಮಿಷನ್ ಇದು ನಡೀತಾ ಇರುವಂಥದ್ದು. ಕೆಲವೊಂದು ಸಲ ಇಲ್ಲಿಯೂ ಕೂಡ ನೀರಿಲ್ಲ, ಅಲ್ಲಿಗೆ ಕೂಡ ಬಿಡಲಿಕ್ಕೆ ಇಂತೆಲ್ಲ ಪರಿಸ್ಥಿತಿ ಇದೆ. ಹಾಗಾಗಿ ನೇರವಾಗಿ ಸಪ್ರೇಟ್ ಜಾಕ್ವಾಲಲ್ಲಿ ನಾವು ಸಚ್ಪದಲ್ಲಿ ಮಾಡಿ ಅಲ್ಲಿಂದ ನೇರವಾಗಿ ರಾ ವಾಟರ್ ಕೊಣಾಜೆಯಲ್ಲಿ ತಂದು ಅಲ್ಲಿ ಸಂಪೂರ್ಣವಾದ ಐ ಸೊಫಿಸ್ಟಿಕೇಟೆಡ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇಲ್ಲಿ ನಮ್ಮದು ಕೊಣಾಜೆ ಇದರಲ್ಲಿ ಇದಿದೆನಾ, ಮತ್ತೆ ನಿಮ್ಗೆ ಕಳಿಸ್ತೇನಲ್ಲ, ಅಲ್ಲಿ ಟ್ರೀಟ್ಮೆಂಟ್ ಆಗ್ತದೆ ಕಂಪ್ಲೀಟ್. ಅಲ್ಲಿ ಟ್ರೀಟ್ಮೆಂಟಾಗಿ ಒಂದು ಲೈನ್ ನೇರವಾಗಿ ಬಂದು ಉಳ್ಳಾಲವಾಗಿ ತಲಪಾಡಿಗೆ ಬರುವಂಥದ್ದು. ಸೊ ಅದು ಮೊದಲ ಹಂತದ ಕೆಲಸ ಇವತ್ತು ಪೂರ್ಣಗೊಂಡಿದೆ. ಮೊದಲ ಹಂತದ ಕೆಲಸ ಏನಂತ ಹೇಳಿದರೆ, ನಮ್ಮ ಜವಾಬ್ದಾರಿ ಕೆಲಸ ಏನಂತ ಹೇಳಿದರೆ, ಉಳ್ಳಾಲದಲ್ಲಿ ಇಡೀ ಉಳ್ಳಾಲ ನಗರಕ್ಕೆ 70 ಲಕ್ಷ ಲೀಟ್ರ ಸಿಂಗಲ್ ಟ್ಯಾಂಕ್ ಚೆಂಬುಗುಡ್ಡೆಯಲ್ಲಿ ಆಗಿದೆ. ಮತ್ತು ಎಲ್ಲ ಗ್ರಾಮೀಣ ಮಟ್ಟದಲ್ಲಿ ಕೂಡ ಪ್ರತಿಯೊಂದು ಕಡೆ ಕೂಡ ನಾವು ಇವತ್ತು ದೊಡ್ಡ ಟ್ಯಾಂಕ್ ಮತ್ತು ಸಣ್ಣ ಟ್ಯಾಂಕನ್ನು ನಿರ್ಮಾಣ ಮಾಡ್ತೇವೆ. ಅದಕ್ಕೆ ಮೊದಲ ಕೆಲಸಗಳಿಗೆ ಈಗಾಗಲೇ ನಮಗೆ ಅನುದಾನ ಬಿಡುಗಡೆಯಾಗಿ ಇದ್ದದ್ದು. ಫಸ್ಟ್ ನಾನು ಅರ್ಬನ್ ಮಂತ್ರಿ ಆಗಿದ್ದಾಗ 249 crores ಆ ಕೆಲಸ ಇವತ್ತು ಕಂಪ್ಲೀಟಾಗಿ ನೀರಲ್ಲಿಂದ ಬಂದು ಇವತ್ತು ತೊಕ್ಕೋಟಿನ ಉಳ್ಳಾಲ ಟ್ಯಾಂಕಿಗೆ ಇವತ್ತು ಬೀಳ್ತಾ ಇದೆ ಟ್ರಯಲ್ ರನ್ನಲ್ಲಿ. ಎರಡನೇ ಹಂತದ ಕೆಲಸ ಯಾವುದಂತ ಹೇಳಿದರೆ, ಇವತ್ತು ಎಲ್ಲ ಗ್ರಾಮೀಣ ಮಟ್ಟಕ್ಕೆ ಈ ಪೈಪ್ಲೈನ್ ಹೋಗಿ ಮೈನ್ ಪೈಪ್ಲೈನ್ ಹೋಗಿದೆ, ಅಲ್ಲಿಂದ ಕನೆಕ್ಷನ್ ತೆಗೆದು ಮುಖ್ಯವಾದ ಟ್ಯಾಂಕಿಗೆ ಕನೆಕ್ಷನ್ ಮಾಡಿ ಅಲ್ಲಿಂದ ಸಣ್ಣ ಟ್ಯಾಂಕ್ ಕನೆಕ್ಷನ್ ಅಲ್ಲಿಂದ ಮನೆಗಳಿಗೆ ಸಂಪರ್ಕಿಸುವಂತಹ ಕನೆಕ್ಟಿವಿಟಿ ಕೆಲಸ. ಮತ್ತು ನನಗೆ ನಮ್ಮ ಕೊಣಾಜೆಯಿಂದ ರಿಟರ್ನ್ ಮುಡಿಪು ಕಡೆಗೆ ಪೈಪ್ಲೈನ್ ಮತ್ತು ಕನೆಕ್ಟಿವಿಟಿ ಕೆಲಸ. ಇದಕ್ಕಾಗಿ ಸುಮಾರು 380 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. ಆ 380 ಕೋಟಿ ರೂಪಾಯಲ್ಲಿ 139 ಕೋಟಿ ರೂಪಾಯಿ ಅದು ನಗರ ಪ್ರದೇಶ, ಅಂದರೆ ಉಳ್ಳಾಲ, ಕೋಟೆಕರ್, ಸೋಮೇಶ್ವರ್. ಉಳ್ಳಾಲಕ್ಕೆ ಹಿಂದೆ ಮಾಡಿದ ಪೈಪ್ಲೈನ್ ಇದೆ, ಅದಕ್ಕೆ ಅಡಿಷನಲ್ ಎಷ್ಟು ಪೈಪ್ಲೈನ್ ಬೇಕು ಅಷ್ಟು. ಅದರ ಜೊತೆಯಲ್ಲಿ ನಮ್ಮ ಸೋಮೇಶ್ವರಕ್ಕೆ ಪೈಪ್ಲೈನೇ ಫುಲ್ಲಾಗಿ ನಾವು ಸರ್ವೆ ಮಾಡಿಸಿ ಹಾಕಿದ್ದೇವೆ. ಕೋಟೆಗಾರಿ ಕೂಡ ಕಂಪ್ಲೀಟ್ ಸರ್ವೆ ಮಾಡಿಸಿ ಇವತ್ತು ಪೈಪ್ಲೈನ್ಗೆ ನಾವು ಸ್ಯಾಂಕ್ಷನ್ ಮಾಡಿದ್ದೇವೆ. ಟೋಟಲಾಗಿ ಅಂದರೆ ನಗರ ಮಟ್ಟಕ್ಕೆ 139 ಮತ್ತು ಗ್ರಾಮೀಣ ಮಟ್ಟಕ್ಕೆ ಪೈಪ್ಲೈನ್ ಮತ್ತು ಟ್ಯಾಂಕಿಗೆ 248 ಕೋಟಿ, ಸುಮಾರು 386 ಕೋಟಿ ರೂಪಾಯಿ ಇವತ್ತು ಅನುದಾನ ಬಿಡುಗಡೆಯಾಗಿ
ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಮತ್ತು 2ನೇ ಹಂತದ ಶಂಕುಸ್ಥಾಪನೆ ಕಾರ್ಯಕ್ರಮ ಶೀಘ್ರದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಚಾಲನೆ ಕೊಡಲಿಕ್ಕೆ ಬರಬಹುದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇದರ ಜೊತೆಯಲ್ಲಿ ನಮ್ಮ ರಸ್ತೆಗೆ ಸಂಬಂಧಪಟ್ಟಾಗೆ ಕೂಡ ಈಗಾಗಲೇ ಮುಡುಪಿಂದ ನಮ್ಮ ತೊಕ್ಕೋಟಿಂದ ಮುಡುಪಿಗೆ ಸಂಪರ್ಕಿಸುವಂಥ ರಸ್ತೆ ಹಂತ ಹಂತವಾಗಿ ರಾಜ್ಯ ಸರ್ಕಾರದ ಗ್ರ್ಯಾಂಟಿನಿಂದಲೇ ನಾನು ಲಾಸ್ಟ್ ಟೈಮ್ ಕೊಟ್ಟಂಥ ಅನುದಾನ ಅಲ್ಲಿಗೆ ನಾವು ವಿನಿಯೋಗಿಸಿದ್ದೇನೆ. ಈಗ ತೊಕ್ಕೋಟ್ ಜಂಕ್ಷನ್ನಿಂದ ಏನಿದೆಯಾ ಅದೊಂದು 6 ಲೈನ್ ಮಾಡಿಕೊಂಡು ಅದಕ್ಕೊಂದು ಸಂಪೂರ್ಣವಾದ ಒಂದು ಕಾಯಕಲ್ಪ ಕೊಡಲಿಕ್ಕೆ 25 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ, ಟೆಂಡರ್ ಆಗಿದೆ. ಮುಂದಿನ ದಿನಗಳದು ಕೆಲಸ ಇವತ್ತು ಶೀಘ್ರದಲ್ಲೇ ಪ್ರಾರಂಭ ಇವತ್ತು ಆಗ್ತದೆ. ಅದೇ ರೀತಿ ರಸ್ತೆಗೆ ಸಂಬಂಧಪಟ್ಟ ಗ್ರಾಮೀಣ ಮಟ್ಟ ರಸ್ತೆಗೆ ಸಂಬಂಧಪಟ್ಟ ಕೂಡ ಬೇರೆ ಬೇರೆ ಇಲಾಖೆ ಮುಖಾಂತರ ಇವತ್ತು ಸುಮಾರು 50 ಕೋಟಿ ರೂಪಾಯಿಯಲ್ಲಿ ಅದು ನಾನು ರಸ್ತೆಗಂತ ಮೀಸಲಿರಲಿಲ್ಲ, ಅದರಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಾಗೆ, ಕನ್ನಡ ಕಲ್ಚರ್ಗೆ ಸಂಬಂಧಪಟ್ಟಾಗೆ, ಇವತ್ತು ನಮ್ಮ ಧಾರ್ಮಿಕ ದತ್ತಿ ಮತ್ತು ವಕ್ಫಿಗೆ ಸಂಬಂಧಪಟ್ಟಾಗೆ ಎಲ್ಲಿ ಎಷ್ಟೆಷ್ಟು ಬೇಕಂತ ಅದನ್ನು ವಿಂಗಡಿಸಿ ಅನುದಾನ ನಾನು ಇವತ್ತು ಸೀಮಿತಗೊಳಿಸಿದ್ದೇವೆ. ಎಲೆಕ್ಟ್ರಿಸಿಟಿ ಸಂಬಂಧಪಟ್ಟಾಗೆ, ಯಾಕೆಂದರೆ ಇದು ರಸ್ತೆ ಮತ್ತು ನಾನು ನೀರು ಮಾಡಿದರೂ ಕೂಡ ಜನಸಾಮಾನ್ಯ ಬೇಕಾಗುವಂಥ ಪ್ರಮುಖವಾದ ಪವರ್ ಇಲ್ಲದಿದ್ದರೆ ಯಾವುದೇ ಡೆವಲಪ್ಮೆಂಟು ಸಾಧ್ಯ ಇಲ್ಲ. ಅದಕ್ಕಾಗಿ ಒಂದು ಏರಿಯಾ ಡೆವಲಪ್ಮೆಂಟ್ ಆಗ್ತಾ ಬರುವಾಗ ಅದಕ್ಕೆ ಅನುಗುಣವಾಗಿ ಈಗಲೇ ಅದಕ್ಕೆ ಒಂದು ಬೇಕಾದಂಥ ಪವರ್ ಸಿಸ್ಟಮ್ ಮಾಡೋದು ನನ್ನ ಜವಾಬ್ದಾರಿ. ಅದಕ್ಕೆ ಈಗಾಗಲೇ ನಾನು ಸಪ್ರೇಟ್ ಸಬ್ ಡಿವಿಷನ್ ಮಾಡಿ ಹಲವಾರು ಇವತ್ತು ಸೆಕ್ಷನ್ ಆಫೀಸ್ ಇವತ್ತು ಓಪನ್ ಆಗಿದೆ. ಅದರ ಮುಖಾಂತರ ನಮಗೆ ಲೇಬರ್ ಮತ್ತು ಫೆಸಿಲಿಟೀಸ್ ಜಾಸ್ತಿ ಆಗ್ತದೆ. ಅದರ ಜೊತೆಯಲ್ಲಿ ಮಂಗಳೂರಿನಿಂದ ನಮಗೆ ಉಳ್ಳಾಲದಲ್ಲಿ ಲೋಡ್ ಜಾಸ್ತಿ ಆದಾಗ ಮಂಗಳೂರಿನಿಂದ ಅಂಡರ್ಗ್ರೌಂಡ್ ಕೇಬಲ್ ಹಾಕಿ ಒಂದು ಕನೆಕ್ಟಿವಿಟಿ ಮಾಡಿದ್ದೇವೆ ಮಂಗಳೂರು ಫೀಡೆಯಿಂದ ತೆಕ್ಕೊಳ್ಳಿಕ್ಕೆ. ಈಗ ನಮಗೆ KPDಯಿಂದ ಕೊಣಾಜೆಗೆ ಹೋಗಿ ಕೊಣಾಜೆಯಿಂದ ಇಲ್ಲಿಗೆ ಬರೋದು ತೊಕ್ಕೋಟಿಗೆ. ಅಲ್ಲಿ ಏನಾದರೂ ಲೋಡ್ ಜಾಸ್ತಿ ಆದಾಗ ಇಲ್ಲಿಂದಲೇ ಜಪ್ಪಿನ ಮೊಗಲಿಂದಲೇ ಅಂಡರ್ಗ್ರೌಂಡು ಕೇಬಲ್ ಹಾಕಿಕೊಂಡು ಕೆಲಸ ಪ್ರಾರಂಭವಾಯಿತು ಆಗಿದೆ. ಉಳ್ಳಾಲ 33 kV ಸಬ್ಸ್ಟೇಷನ್ ಏನಿದೆಯಾ ಅದನ್ನು 110 kVಗೆ ಮೇಲ್ದರ್ಜೆಗೇರಿಸಲು ಇವತ್ತು ತೀರ್ಮಾನ ಇವತ್ತು ಆಗಿದೆ. ಇದರ ಜೊತೆಯಲ್ಲಿ ಇನ್ನಿತ ಹಲವಾರು ನಮ್ಮ ಪವರ್ಗೆ ಸಂಬಂಧಪಟ್ಟ ಕೂಡ ಇವತ್ತು ಬೇರೆ ಬೇರೆ ಕಡೆ ನಮ್ಮ ಯೋಜನೆ ರೂಪಿಸಿ ಅದನ್ನು ಅನುಷ್ಠಾನಗೊಳಿಸ್ತೇವೆ. ಇದು ನಮಗೆ ಪ್ರಮುಖವಾದ 3 ವಿಚಾರಗಳು. ಅದರ ಜೊತೆಯಲ್ಲಿ ನಮ್ಮ ಅಬ್ಬಕ್ಕ ಭವನ ಮತ್ತು ಬ್ಯಾರಿ ಭವನಕ್ಕೆ ಅತಿ ಶೀಘ್ರದಲ್ಲೇ ಕೆಲಸವನ್ನು ಪ್ರಾರಂಭಿಸಲಾಗುವುದು. ದೀರ್ಘವಾದ ಮೀಟಿಂಗನ್ನು ನಾವೆಲ್ಲ ಚರ್ಚೆ ಇವತ್ತು ಮಾಡಿದ್ದೇವೆ. ಒಂದು NITK ಪ್ರಪೋಸಲ್ ಅನ್ನು ಇವತ್ತು ಪರಿಗಣಿಸಿ ಅದಕ್ಕೆ ಆಧಾರವಾಗಿ ಜಿಲ್ಲಾಧಿಕಾರಿ ಮತ್ತು ಇಂಪೋರ್ಟ್ ಇಲಾಖೆಯಲ್ಲಿ ಇವತ್ತು ಸರ್ಕಾರಕ್ಕೆ ಸಲ್ಲಿಸಲು ನಮ್ಮ ಆರ್ಥಿಕ ಇಲಾಖೆ ಸಲ್ಲಿಸಲು ತೀರ್ಮಾನ ಆಗಿದೆ. ಮತ್ತು ನಮ್ಮ ಮುಖ್ಯಮಂತ್ರಿ ಇವತ್ತು ಮೀಟಿಂಗ್ ಮಾಡಿ ನಾವು ಕೆಲಸವನ್ನು ಮಾಡಿಸ್ತೇವೆ. ನೋಡಿ, ಸಮುದ್ರ ಬದಿಯಲ್ಲಿ ಇವತ್ತು ಒಮ್ಮೆ ಪರ್ಮನೆಂಟ್ ಮಾಡಿ ಅದನ್ನು ನಾವು ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡದಿದ್ದರೆ ಅದು ನೀವು ಬಾಂಬೆಯಲ್ಲಿಯೂ ನಿಲ್ಲುವುದಿಲ್ಲ, ನಿಮ್ಮ ಇಲ್ಲಿ ಕೇರಳದಲ್ಲಿ ಕೂಡ ನಿಲ್ಲಿಲ್ಲ, ನಿಮ್ಮ ಚೆನ್ನೈಯಲ್ಲಿ ಕೂಡ ನಿಲ್ಲಿಲ್ಲ. ಮತ್ತು ಕಡಲಿನ ಹೊಡೆತ ಯಾವ ರೀತಿ ಹೇಗೆ ಬೀಳ್ತಂತ ಹೇಳಿ ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಈಗಿನ ಒಮ್ಮೆ ನೋಡಿ ಅದಕ್ಕೆ ಪ್ರಾಕ್ಟಿಕಲಾಗಿ ನಾವು ಏನೋ ಒಂದು ಹೇಳಿಕೊಂಡು ನಾನು ಹೇಳಿದೆ ನನ್ನ ತಾವತ್ತು ನಮ್ಮ ಅದಕ್ಕೆ ನಾನು ಎಕ್ಸ್ಪರ್ಟ್ ಅಲ್ಲ, ಅದಕ್ಕೆ ಟೆಕ್ನಿಕಲ್ ಅವರಿದ್ದಾರೆ. ಟೆಕ್ನಿಕಲ್ ಒಂದೊಂದು ಸಮುದ್ರ ಮತ್ತು ಒಂದೊಂದು ಕಡೆ ಉಂಟಲ್ಲ ಒಂದೊಂದು ರೀತಿ ಇರ್ತದೆ. ಪಣಂಬೂರಿನಲ್ಲಿದ್ದಾಗೆ ಸಸಿಹಿತ್ಲಲ್ಲಿ ಸಮುದ್ರ ಇಲ್ಲ, ಸಸಿಹಿತ್ಲಲ್ಲಿದ್ದಾಗೆ ಉಳ್ಳಾಲದಲ್ಲಿ ಬೆಂಗ್ರೆಯಲ್ಲಿ ಸಮುದ್ರ ಇಲ್ಲ, ಬೆಂಗ್ರೆಯಲ್ಲಿದ್ದಾಗೆ ನಮ್ಮ ಕೋಟೆಪುರದಲ್ಲಿ ಇಲ್ಲ, ಕೋಟೆಪುರದಲ್ಲಿದ್ದಾಗೆ ನಿಮ್ಮ ಇಲ್ಲಿ ಮೊಗೇರ್ಪಣ್ಣ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯ ಹೊಡೆತ ಮತ್ತು ಅದರ ಒಂದು ಇದೇ ಬೇರೆತ್ತದೆ. ಸೊ ಅಲ್ಲಿಯ ಸಬ್ಜೆಕ್ಟೇ ಆವತ್ತಿನ ಕಾಲದಲ್ಲಿ ಬೇರೆ, ಇಲ್ಲಿಯ ಸಮಸ್ಯೆ ಬೇರೆ. ಸೊ ಇಲ್ಲಿಗೆ ನಾವು ಎಕ್ಸ್ಪರ್ಟ್ ನೋಡಿಕೊಂಡು ಏನು ಮಾಡಿಕೊಂಡು ಇಲ್ಲಿಗೆ ಸೂಕ್ತವಾಗಿ ನಾವು ಮಾಡಬೇಕು ಹೊರತು
ಈಗ ಎಲ್ಲಿಯ ಉಳ್ಳಿಂದ ನಮ್ಮದು ಫ್ರೆಂಚ್ ಟೆಕ್ನಾಲಜಿ ಇಜ್ಜಿ ಅಥವಾ ಬೇರೆ ಬೇರೆ ಯಾವುದು ಕೂಡ ಇಲ್ಲಿ ಆಗೋದು ಆ ಪ್ಲೇಸಿಗೆ ಅಲ್ಲಿ ಅದನ್ನು ಎಕ್ಸ್ಪರ್ಟ್ ತನಿಖೆ ಮಾಡಿ ಅಲ್ಲಿಗೆ ಅನುಗುಣವಾಗಿ ಏನು ಮಾಡ್ಬೋದು ಅಂತೇಳಿ ಪ್ಲ್ಯಾನ್ ಮಾಡಿದ್ರೆ ಮಾತ್ರ ಅದು ಆಗ್ತದೆ. ಮತ್ತು ಕೆಲಸ ಒಮ್ಮೆ ಆದರೆ ಸಾಕಾಗೋದಿಲ್ಲ. ಗೌರ್ಮೆಂಟ್ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರತಿ ವರ್ಷ ಕೂಡ ಪೋರ್ಟಿಗೆ ದುಡ್ಡು ಕೊಡಬೇಕಾಗ್ತದೆ. ನಾವೊಂದು ಮನೆ ಕಟ್ಟಿ ಮನೆ ನೀವು ಮೇಂಟೈನ್ ಮಾಡದಿದ್ದರೆ ಎಷ್ಟು ವರ್ಷ ಬರ್ಬೋದು ಅದೇ ರೀತಿಯಲ್ಲಿ. ಮತ್ತು ಕಂಪ್ಲೀಟ್ ಹೋದರೆ ಇಡೀ ಮತ್ತು ಟ್ರಿಬಲ್ ದ ರೇಟ್ ಅದನ್ನು ಮೊನ್ನೆ ಹೇಳಿದ್ದೇವೆ. ಒಂದು ನೀವು ಹೊಸ ಪ್ರಾಜೆಕ್ಟಿಗೆ ಕೊಡಿ, ಸೆಕೆಂಡ್ ನೀವು ಪ್ರತಿ ವರ್ಷ ಆದ ಕೆಲಸವನ್ನು ಮೇಂಟೈನ್ ಮಾಡಲಿಕ್ಕಂತ ಇಷ್ಟು ಕೊಡಿ. ಇಲ್ಲ ಮಾಡಿದ ಕೆಲಸ ಕೊಡೋದು. ಈಗ ಬಾಂಬೆಯಲ್ಲಿ ಮರೈನ್ ಡ್ರೈವಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ವರ್ಷಕ್ಕೆ ಎಷ್ಟು ಅಲ್ಲಿ ಟೀ ಬಂದು ಅದು ಆ ವಾಲನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಎಷ್ಟೋ ಅದನ್ನು ಮೇಂಟೈನ್ ಅವರು ಪ್ರತಿ ವರ್ಷ ಅಲ್ಲಿ ಮುಂದೆ ಆ ಟೀದು ಸ್ಟಾರ್ ಕಲ್ಲು ಹಾಕ್ತಾರೆ, ಟೆಟ್ರಾ ಬಾಟ್ಲ್ ವೈ ಅಂತ ಅದು ಮೇಂಟೈನ್ ಮಾಡಲಿಕ್ಕೆ. ಸೊ ಆ ಲಾಂಗ್ ಟರ್ಮ್, ಯಾಕೆಂದರೆ ಸಮುದ್ರ ಬದಿಯಲ್ಲಿ ನಾವು ಕರೆಕ್ಟಾಗಿ ಉಪಯೋಗ ಮಾಡಿದರೆ ನಾವೇನು ಖರ್ಚು ಮಾಡ್ತೇವೆ ಅದಕ್ಕೆ 10 ಪಾಲು ಇನ್ಕಮ್ಗೆ ಬರ್ತದೆ ಇಫ್ ಯು ಮೇಂಟೈನ್ ಇಟ್. ಅಂದರೆ ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದರೆ ನಮಗೆ ಟೂರಿಸಮ್ನಲ್ಲಿ, ನಿಮಗೆ ಫಿಶಿಂಗ್ನಲ್ಲಿ, ಅದರ್ ಸೀಶೋರ್ ಡೆವಲಪ್ಮೆಂಟಲ್ಲಿ. ಸೊ ಈ ಒಂದು ನಿನ್ನೆ ಮೊನ್ನೆ ನಮ್ಮ ಇಲಾಖೆ ಚರ್ಚೆ ಮಾಡೋಣ ಮಾಡಿದ್ದೇವೆ. ಯಾವುದು ಕಾಂಡ್ಲವನ್ನ ಇಂದೆಲ್ಲ ಕೂಡ ಇಲ್ಲಿ ನಮಗೆ ಸಿಂಪಲ್ಲಾಗಿ ತೆರೆಕಲ್ಲು ಸ್ಲೋ ಬರ್ತದೆ ಅಲ್ಲಿ ಮಾತ್ರ. ಇಲ್ಲಿ ಹೋಗಿ ಕಾಂಡ್ಲವನ್ನಲ್ಲ ನಾನು ನಿಂತರೂ ಕೂಡ ಫುಟ್ಬಾಲ್ ಥರ ಬಿಸಾಡ್ತದೆ ಅದು ನಮ್ಮನ್ನು. ಅಷ್ಟು ಫೋರ್ಸ್ ಇದೆ ಅದಕ್ಕೆ. ಆ ಫೋರ್ಸನ್ನು ನೋಡಿದಾಗ ಮಾತ್ರ ಗೊತ್ತಾಗ್ತದೆ. ನಾನು ಹಿಂದೊಮ್ಮೆ ಹೋಗಿದ್ದೆ, ಅಲ್ಲಿ ಜನ ಬಂದು ನನ್ನ ಹತ್ರ ಎಲ್ಲ ಮಾತಾಡ್ತಿದ್ದು, ಹಾಗೆ ಹೀಗೆ ಸಮಸ್ಯೆ ಎಲ್ಲ ಇತ್ತು. ತೆರೆ ಬಂತಂತೇಳಿ ನಾನು ಸ್ವಲ್ಪ ಆ ಕಡೆ ಈಗ ನೋಡ್ತೇನೆ, ಇಲ್ಲಿ ಗೋಡೆ ಇಲ್ಲ, ಇಡೀ ಕಲ್ಲನ್ನು ಫುಟ್ಬಾಲ್ ಥರದ್ದು ಬಿಸಾಡಿ ಮನೆ ಒಳಗಡೆ ಹಾಕಿ ದೊಡ್ಡ ಈ ಬೋಲ್ಡರ್ಸ್. ಎಷ್ಟೋ ಟಿ ವಿ ಅವರ ಕ್ಯಾಮರಾ ಹೋಗಿದೆ. ಸೊ ಅದು ಎಲ್ಲ ಕಡೆಗೆ ಎಲ್ಲ ಸೂಟ್ ಆಗ್ತಂತಲ್ಲ. ಇಟ್ಸ್ ಅ ಪ್ರಿವೆನ್ಷನ್ ಮೆಜರ್. ಸ್ಟಾರ್ಟಿಂಗ್ದಲ್ಲೇ ಬರುವಂಥ ವಿಚಾರ ಗೊತ್ತಾಗಬೇಕು. ಈಗೇನಾಗಿದೆ, ಕೆಲವೊಂದು ಅನ್ಸೈಂಟಿಫಿಕ್ ಬ್ರೇಕ್ ವಾಟರ್ ಬೇರೆ ಬೇರೆ ಕಡೆ ಆದ ಕಾರಣ ಹಿಂದೆ ಅದು ಒಂದು ಕಡೆಗೆ ಅಕ್ಯುಮುಲೇಟ್ ಆಯಿತು ಲ್ಯಾಂಡ್, ಇನ್ನೊಂದು ಕಡೆಗೆ ಕೊರತೆ ಆಯಿತು. ಕೊರತೆ ಆಗೋದಂತ ಹೇಳಿದ್ರೇನು, ಇಲ್ಲಿರುವ ಸ್ಯಾಂಡಿಗೆ ನಾವು ನೀರು ಬರ್ತದೆ, ಇಲ್ಲಿ ನೀರು ಬಂದಾಗ ಸ್ಯಾಂಡನ್ನು ತಗೊಂಡು ಹೋಗೋದು ಸ್ವಾಭಾವಿಕ. ಸ್ಯಾಂಡ್ ಆ ಕಡೆ ಈ ಕಡೆ ಮುಂಚೆ ಹೋಗ್ತಾಯಿದೆ, ಎಷ್ಟು ಹೋಗ್ತದೆ ಮತ್ತು ಬರ್ತಾಯಿತ್ತು. ಈಗಾಗೆಲ್ಲ ಇದು ಬಂದು ಸ್ಯಾಂಡ್ ತಗೊಂಡು ಹೋಗ್ತದೆ ಆ್ಯಂಡ್ ಇಟ್ ಅಕ್ಯುಮುಲೇಟ್ಸ್ ಆ ಕಡೆ, ಇಲ್ಲಿ ಆಗೋದಿಲ್ಲ. ಸೊ ಇಲ್ಲಿ ನಮಗೆ ಲ್ಯಾಂಡ್ ಖಾಲಿ ಆಯಿತು, ಆ ಕಡೆಗೆ ಲ್ಯಾಂಡ್ ಜಾಸ್ತಿ ಆಯಿತು. ಸೊ ಅದೇನಾಗ್ತದೆ, ಬಿಕಾಸ್ ಆಫ್ ಕೆಲವೊಂದು ನಮ್ಮ ಈ ಸೀಶೋರಲ್ಲಿ ಆಗುವಂಥ ನಮ್ಮ ಪ್ರಕೃತಿಯ ವಿರುದ್ಧಕವಾಗಿರೋ ಡೆವಲಪ್ಮೆಂಟ್ಗಳು, ಇಟ್ ಹಸ್ ಚೇಂಜ್ ದಿ ಸಿಸ್ಟಮ್ ಆಫ್ ಇದು. ಸೊ ಅಲ್ಲಿಗೆ ಹೋಗ್ತದೆ, ಇಲ್ಲಿಗೆ ಬರೋದಿಲ್ಲ. ಅದರಿಂದಾಗಿ ಕೊರತೆ ಆಗೋದು. ಅದು ಬಂದು ನೀವು ಹೋಗ್ತಾ ನಮಗೆ ಗೊತ್ತಾಗೋದಿಲ್ಲ. ಆ ಹೊಡೆತದ ಫೋರ್ಸ್ಗೆ ಬರ್ತದೆ, ಪುಲ್ ಮಾಡಿಕೊಂಡು ಹೋಗ್ತದೆ, ಪುಲ್ ಮಾಡಿಕೊಂಡು ಹೋಗ್ತದೆ. ಸ್ಲೋ. ಈಗ ನಾವು ಎಷ್ಟೇ ದೊಡ್ಡ ಬಂಡೆಗಳು ಹಾಕಿದರೂ ಕೂಡ ಆ ಗ್ಯಾಪಲ್ಲಿ ಬರ್ತದೆ, ಇಟ್ ವಿಲ್ ಟೇಕ್ ಆ್ಯಂಡ್ ಗೋ. ಅದು ಹೋಗೋ ಮೆಲ್ಲ ಇದು ಕಲ್ಲುಗಳೆಲ್ಲ ಒಳಗೆ ಹೋಗೋ ಪರಿಸ್ಥಿತಿ ಆಗ್ತದೆ. ಇಲ್ಲ, ಈಗ ನಾವು ಟೆಂಪರರಿ, ಲಾಸ್ಟ್ ಟೈಮ್ ನಾನು ಟೆಂಪರರಿ ಕೆಲಸ ಮಾಡಿಕೊಂಡು ಮನೆಗಳು ನಾಶ ಆಗೋದ ರೀತಿ ನಾವು ನೋಡಿದ್ದೇವೆ. ಒಂದು ಅದರ ಮುಂಚೆ 4 years ನಾನು ಹಿಂದಿನ ಸರ್ಕಾರದಾಗ ಎಲ್ಲರಿಗೂ ಕೂಡ ಭಾಳಷ್ಟು ಮನವಿ ಮಾತು ಸಜೆಷನ್ ಕೊಟ್ಟಿದ್ದೆ. ಆವಾಗ ಒಂದು ಪ್ರೊಟೆಕ್ಷನ್ ಕೆಲಸ ಕೂಡ ಆಗಲಿಲ್ಲ. ಆಗ ಸ್ವಲ್ಪ ಆಗ್ತಿದೆ, ಈಗ ಅದು ಮಾಡಿಕೊಂಡು ಬರ್ಬೋದಿತ್ತು. ಲಾಸ್ಟ್ ಟೈಮ್ ಸ್ವಲ್ಪ ಮಟ್ಟಕ್ಕೂ 5 ಮನೆಗಳು ಉಳಿಯಿತು. ಈ ಸಲ ಕೂಡ ಎಲ್ಲಿ ಡೇಂಜರ್ ಇದೆ ಆ ಕೆಲಸವನ್ನು ನಾವು ಅಡಿಷನಲ್ ಆಗಿ ಮಾಡಲಿಕ್ಕೆ ನಾವು ಹೇಳಿದ್ದೇನೆ. ಟೆಕ್ನಿಕಲ್ ರೀಸನಿಂದ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಯಾಕಂತ ಹೇಳಿದರೆ ನಿಮಗೆ ಕಡಲು ಕೊರತೆ ಎಲ್ಲಿ ಆಗ್ತದೆ ಅಂತ ಗೊತ್ತಿಲ್ಲ. ನೀವು ಗೊತ್ತಾಗೋ ಮುಂಚೆ ನೀವು ಇಲ್ಲಿ ಕೆಲಸ ಮಾಡಿದರೆ, ನಾಳೆ ಇಲ್ಲಿ ಕಡಲು ಕೊರತೆ ಆಗದಿದ್ದರೆ ಇನ್ನೊಂದು ಕಡೆ ಆದರೆ ಅಧಿಕಾರಿಗೆ ಕೇಳ್ತಾರೆ ಬೆಂಗಳೂರು ಕೂತ್ಕೊಂಡು, ಯಾಕೆ ಮಾಡಿದ್ದು ಆಗದ ಕಡೆ ನಿಮಗೆ ಮಾಡುವಾನಿ ದುಡ್ಡು ಬೇಡ್ಕೊಂಡು ಮಾಡೋದು. ಅಧ್ಯಯನ ಕಳೆದ 10 ವರ್ಷಗಳಿಂದ ಪ್ರತಿ ಬಾರಿ ಅಧ್ಯಯನ ಮಾಡೋದು ಮತ್ತೆ ಅದಕ್ಕೆ ಆಗಾಗ ಕಲ್ಲು ಹಾಕೋದು ನಡೀತಾನೆ ಇದೆ ನೋಡಿ. ಸ್ಟಡಿ ರಿಪೋರ್ಟ್ ಕೂಡ ಪರ್ಫೆಕ್ಟ್ ಆಗಿಲ್ಲ. ಅದನ್ನು ನಾನು ಹೇಳಿದ್ದು, 2 ಟೈಪ್ ಆಫ್ ವರ್ಕ್ ಇದೆ ಕಡಲು ಕೊರತೆಯಲ್ಲಿ. ಒಂದು ಎಮರ್ಜೆನ್ಸಿ ವರ್ಕ್, ಇನ್ನೊಂದು ಟೆಂಪರರಿ ವರ್ಕ್. ಎಮರ್ಜೆನ್ಸಿ ವರ್ಕ್ ಅಂತ ಹೇಳಿದರೆ ಎಲ್ಲಿ ಯಾವಾಗ ಹೇಗೆ ಕಡಲು ಕೊರತೆ ಆಗ್ತಂದು ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ. ಒಂದಲ್ಲೊಂದು ಕಡೆ ಸಮುದ್ರ ಹೊಡೆತದೆ. ಅದು ಇವತ್ತು ಉಲ್ಲಾಳ ಇರ್ಬೋದು ಅಥವಾ ಸಸ್ಯತ್ಲಿತರು ಉಡುಪಿ ಇರ್ಬೋದು, ಎಲ್ಲಿ ಅಂತ ಯಾರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಇದಕ್ಕೆ ಅಧ್ಯಯನ ಮಾಡುವಂಥ ವಿಚಾರ ಅಲ್ಲ. ಆವಾಗ ಏನಂತ ಹೇಳಿದರೆ ಎಮರ್ಜೆನ್ಸಿ ವರ್ಕಲ್ಲಿ ಮನೆಗಳು ಮತ್ತು ಪ್ರಾಣಿಗಳು ಮತ್ತು ಮನುಷ್ಯನು ರಕ್ಷಣೆ ಮಾಡೋದು ಕೆಲಸ ಆಗಬೇಕು. ಅದು ಜನ ಅಪೇಕ್ಷೆ ಪಡ್ತಾ ಇದ್ದಾರೆ.
ಆಯಿತು ಮನೆ ಬೀರಲಿ ನೀವು ದೂರ ಹೋಗಿ ಅಂತ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆಗ ಕೆಲಸ ಮಾಡಲೇಬೇಕು. ಎಮರ್ಜೆನ್ಸಿ ಕೆಲಸ ಮಾಡಬೇಕಾದ್ರೆ ಟೆಂಡರನ್ನು ಕರೀಲಿಕ್ಕೆ ಆಗ ಡಿ ಸಿಗೆ ಪವರ್ ಕೊಡಬೇಕು. ಅದಕ್ಕೆ ಕೇಳಿದ್ದು ನಾವು, ಡಿ ಸಿಗೆ ಪವರ್ ಕೊಡಿ. ಇಲ್ಲದೇನಾಗ್ತದೆ, ನಾವು ಮಂತ್ರಿಗಳು ಎಮ್ಮೆಗಳು ಹೋಗೋದು ಡಿ ಸಿ ಹತ್ರ ಹೇಳೋದು, ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಪ್ರೊಟೆಕ್ಷನ್ ಮಾಡಿ ಅಂತೇಳಿ. ಅವ್ರು ಬಂದು ಪೋರ್ಟ್ನವ್ರಿಗೆ ಸಜೆಷನ್ ಮಾಡೋದು, ಪೋರ್ಟ್ನವ್ರು ಬಂದು ಲೈನ್ ಎಸ್ಟಿಮೇಟ್ PPR ಮಾಡೋದು, ಅದಕ್ಕೆ ಡಿ ಸಿ ಅವರು ವರ್ಕ್ ಆರ್ಡರ್ ಕೊಡೋದು. ಇದನ್ನು ನಂಬಿ ಇಲ್ಲೇ ಕೆಲಸಗಾರರು ಬಂದು ಕೆಲಸ ಮಾಡೋದು. ಇದರಲ್ಲಿ ಇಲ್ಲಿ ಕೆಲಸ ಮಾಡಿದ ನಂತರ ಬಿಲ್ ಬೆಂಗಳೂರಿಗೆ ಹೋದಾಗ ಅದು ಹಾಗೆ ಉಂಟಾ, ನೀವು ಫಸ್ಟ್ ಪರ್ಮಿಷನ್ ತಗೊಂಡಿದ್ದೀರಾ, ನೀವು ಟೆಂಡರ್ ಈ ರೀತಿ ಕೇಳಿದರೆ ಈಗ ಅದಕ್ಕಾಗಿ ಯಾರು ಕೆಲಸ ಮಾಡಲಿಕ್ಕೆ ಬರುವುದಿಲ್ಲ. ಅದನ್ನೇ ದಟ್ ಈಸ್ ಈಗ ಇರೋದು. ಈಗ ಅದಕ್ಕೆ ವಿ ಹ್ಯಾವ್ ಗಾಟ್ ಟೂ ಪ್ರಪೋಸಲ್ ಯಾವುದು ಅಂತ ಹೇಳಿದರೆ, ಒಂದು ಈ ಒಂದು ನಮ್ಮ NITK ಪ್ಲ್ಯಾನ್ ಏನು ಕೊಟ್ಟಿದೆ ಅದನ್ನು ನಾವು ಬೆಟ್ಟಂಪಾಡಿಂದ 800 ಮೀಟರ್ಸ್ ತನಕ ತಡೆಗೋಡೆ ನಿರ್ಮಾಣ ಮಾಡಿ ಸಣ್ಣ ಮಟ್ಟಿನ ಬ್ರೇಕ್ ವಾಟರ್ ಹಾಕುವಂಥದ್ದು. ಎರಡನೇದು ಏನಂತ ಹೇಳಿದರೆ, ಮೇಜರ್ ಒನ್, ಬಾಂಬೆ ಟು ಕೊಚ್ಚಿನ್ ಕ್ರೂಸ್ ಸ್ಟಾರ್ಟ್ ಆಗ್ತದೆ. ಬಾಂಬೆ ಟು ಕೊಚ್ಚಿನ್ ಕ್ರೂಸ್ನಲ್ಲಿ ಮಂಗಳೂರಿಗೆ ಒಂದು ಸ್ಟಾಪ್ ಕೊಡಬೇಕಂತ ನಾವು ಕೇಳಿದ್ದೆವು. ಆ ಸ್ಟಾಪನ್ನು ನಾವು ಸೋಮೇಶ್ವರದಲ್ಲಿ ಮಾಡಲಿಕ್ಕೆ ನಮ್ಮ ಪ್ರಪೋಸಲ್ ಕೊಟ್ಟಿದ್ದೇವೆ. ಯಾಕೆ, ಇಟ್ ವಿಲ್ ಬಿ ಅವೇ ಫ್ರಮ್ ದಿ ಪೋರ್ಟ್, ಅಲ್ಲಿ ಆ ಕಂಜೆಸ್ಟೆಡ್ ಎಲ್ಲ ಕಡಿಮೆ ಆಗ್ತದೆ. ಐಡಿಯಲ್ ಪ್ಲೇಸ್ ಅಂತ ಹೇಳಿಕೊಂಡು ರಿಪೋರ್ಟ್ ಮಾಡಿ ನಾವು ಇವತ್ತು ಮಾಡಿದ್ದೇವೆ. ಅದೊಂದು ಬಂದರೆ ನಮಗೆ ಎಂಟೈರ್ ನಮ್ಮ ಕಾನ್ಸ್ಟಿಟ್ಯುನ್ಸಿ ಟೂರಿಸಮ್ನಲ್ಲಿ ದೊಡ್ಡ ಮಟ್ಟದ ಒಂದು ಇದಾಗ್ತದೆ. ಮತ್ತು ಬಂದವ್ರಿಗೆ ಕೂಡ ಅಲ್ಲಿ ಆಲ್ ಪ್ಯಾಸೆಂಜರ್ಸ್ ಯಾರು ಬರ್ತಾರೆ ಅವ್ರು ಮಂಗಳೂರು ನಗರ ನೋಡ್ಲಿಕ್ಕೆ ಕೂಡ ಅವ್ರಿಗೆ 1-2 ಡೇಸ್ ಆ ಕ್ರೂಸ್ನವರು ಅವಕಾಶ ಮಾಡಿಕೊಡಿ. ಯಾವುದು ಅದೇ ಪೋರ್ಟ್ನ ಅದು ಮಾಡ್ತಾರಲ್ಲ, ಏನು ನಮ್ಮ ಹೌದು ಬೋಟ್ ಶಿಪ್ ನಿಲ್ಲಿಕ್ಕ ಅದನ್ನು ಮಾಡಬೇಕಲ್ಲ. ಈಗ ಮುಂಚೆ NMPT ಇತ್ತ ಪೋರ್ಟ್, ಅದು ಮಾಡಿದ್ದಲ್ಲ, ನಿರ್ಮಾಣ ಮಾಡಿದ್ದು ಬಂದರ್ ಅಂತೇಳಿ ಟೂರಿಸಮ್ ಬಂದರ್, ನಾಟ್ ಈ ರೀತಿ ಈಗ ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಇಲ್ಲ. ಈ ದೊಡ್ಡ ಟೂರಿಸಮ್ ಕ್ರೂಸ್ ಬಂದು ನಿಂತು ಹೋಗುವಂಥದ್ದು ಅದರಲ್ಲಿ ಆ ಯೋಜನೆಯಲ್ಲೇ ಬರ್ತದೆ. ದೆನ್ ದಟ್ ವಿಲ್ ಗೋ ಟು ಕೊಚ್ಚಿ. ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ನಾವು ಮೆರಿಟೈಮ್ ಬೋರ್ಡಿಂದ ಇದೆಲ್ಲ ಮಾಡಿ ಇಟ್ ಈಸ್ ಅವರ ಇದು ನಮ್ಮ ಸ್ಟೇಟ್ ಬಜೆಟಲ್ಲಿತ್ತು ಲಾಸ್ಟ್, ಅದಕ್ಕೆ ಮುಂಚಿನ ಸಲ ಅದು ಮಾಡಿದ್ದಾರಲ್ಲ. ಈಗ ನಮಗೆ ತುಂಬೆಯಲ್ಲಿದ್ದಾಗ ನಮಗೆ ಅದರ ಸೋರ್ಸ್ ಕಡಿಮೆ ಆಗುವಂಥ ಬಸ್ಸನ್ನು ನೋಡಿದ್ದೇವೆ. ಅದಕ್ಕಾಗಿ ನಾವು ಹರೇಕಳದಲ್ಲಿ ಡ್ಯಾಮ್ ಕಟ್ಟಿದ್ದೇವೆ. ಸೊ ಹರೇಕಳ ಡ್ಯಾಮಿಂದ ಹಿಡಿದು ತುಂಬೆ ಡ್ಯಾಮ್ವರೆಗೆ ಸುಮಾರು 4 ಕಿಲೋಮೀಟ್ರ್ ಇರ್ತದೆ. 4 ಕಿಲೋಮೀಟ್ರ್ 1500 ಮೀಟ್ರ್ ವಿಡ್ತಲ್ಲಿ ಇದೆ. ಇದು ಎಷ್ಟೋ TMC ವಾಟರ್ ನಮಗೆ ಈ 2 ಗ್ಯಾಪ್ನಲ್ಲಿ ಸಿಗ್ತದೆ. ಅದೆಲ್ಲ ಕೂಡ ಸಿಹಿ ನೀರು. ಇದರಿಂದ ಅಂತರ್ಜಲ ಅಭಿವೃದ್ಧಿ, ನಮಗೆ ಟೂರಿಸಮ್, ಅದ್ರ ಜೊತೆ ಕುಡಿಯುವ ನೀರು ಮಂಗಳೂರು ನನಗೆ ಮಾತ್ರ ಅಲ್ಲ ಇಡೀ ಜಿಲ್ಲೆಗೆ ಬೇಕಾಗುವಂಥ ಕುಡಿಯುವ ನೀರು ಅದು ಸದುಪಯೋಗ ಮಾಡಿದರೆ. ಅದಕ್ಕಾಗಿ ಈ ಕಡೆ ಸಪ್ರೇಟ್ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಬೇಕಂತ ಉದ್ದೇಶ ಮಂಗಳೂರು ಮಹಾನಗರ ಪಾಲಿಕೆ ಮಾಡಿದರು. ಅಷ್ಟು ನಾವು ಖರ್ಚು ಮಾಡೋದು ಅಗತ್ಯ ಇಲ್ಲ. ಅಲ್ಲಿಂದ ಇದಕ್ಕೆ ಒಂದು ಪೈಪ್ ಹಾಕಿ ಒಂದು ಪಂಪ್ ಮಾಡಿದರೆ ನಮ್ಮ ಪ್ರಾಜೆಕ್ಟ್ ಯಾವ ಪ್ರಾಜೆಕ್ಟ್ ಕೂಡ ಇಲ್ಲಿ ಖಾಲಿಯಾದ ತಕ್ಷಣ ಅದು ನಮ್ಮ ಇದೇ ಪಂಪಿಂದ ಇಲ್ಲಿಂದ ನಮಗೆ, ಯಾಕೆ ಇಟ್ ಇಸ್ ವೆರಿ ನಿಯರ್, ಇದರಲ್ಲಿ ನಮಗೆ ತೆಗೊಳ್ಲಿಕ್ಕೆ ಆಗ್ತದೆ. ಸೊ ಆ ಟೆಕ್ನಾಲಜಿ ಆ ಒಂದು ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ. ಎಲ್ಲಿ ಅಲ್ಲಿಂದ ಇಲ್ಲಿಗೆ ಆಗಲಿಲ್ಲ. ಈಗ ಅದು ನಾವು ತುಂಬೆ ಡ್ಯಾಮಿಂದಲೇ ತೆಗೆಯೋದು, ನಾವು ಕೂಡ ಮಂಗಳೂರು ಕೂಡ ಅಲ್ಲಿಂದಲೇ ತೆಗೆಯೋದು. ನಮ್ಮದು ಈ ಸೈಡ್ ಇದೆ 5ಕ್ಕೆ, ಇಲ್ಲಿಂದ ಇಟ್ ಇಸ್ ನಿಯರ್ ಬೈ. ಈ ನಮ್ಮ ಪಂಪಿಗೆ ಅಲ್ಲಿ ಪೈಪ್ ಕನೆಕ್ಷನ್ ಮಾಡಿದರೆ ಆಯಿತು. ಅಲ್ಲಿ ಇದಾಯ್ತಲ್ಲ, ಫಸ್ಟ್ ಅಲ್ಲಿ ಜಾಕುವಲ್ಲೆಲ್ಲ ಆಗಿದೆ, ಅಲ್ಲಿದಾಗಿದೆ ಕೆಲಸ, ತುಂಬಿದ ಕೆಲಸ ಆಗಿದೆ. ಇದು ಇಲ್ಲಿಗೆ ಬೇಕಾಗುವಂಥ ಸ್ಟೋರೇಜ್ ಎವ್ರಿಥಿಂಗ್ ಈಸ್ ರೆಡಿ. ನಾವು ಟ್ರಯಲ್ ರನ್ ನಾವು ಇವತ್ತು ನೋಡ್ತಾ ಇದ್ದೇವೆ, ಎಷ್ಟು ಮೀಟರ್ ನಿಲ್ಲಿಸಬೇಕೇನು, ಎಷ್ಟು ಮುಳುಗಡೆ ಆಗ್ತದೆ ಅಂತೇಳಿ. ಜನರಿಗೆ ತೊಂದರೆ ಆಗೋದ ರೀತಿಯಲ್ಲಿ, ಕೃಷಿಕರಿಗೆ ರೈತರಿಗೆ ತೊಂದರೆ ಆಗೋದ ರೀತಿಯಲ್ಲಿ ನಾವು ಈಗ ಅದನ್ನು ಆ ಲೆವೆಲ್ಗೆ ನಾವು ನಿಲ್ಲಿಸ್ತೇವೆ. ಅಗತ್ಯ ಬಂದಾಗ ಫ್ಯೂಚರ್ ಡೇಸ್ ದೇ ಕ್ಯಾನ್ ಟೇಕ್ ಇಟ್ ಟು. ಸದ್ಯದ ಸ್ಥಿತಿ ನೋಡಿದರೆ ಅದು ಒಂದು 3 ಮೀಟ್ರು ನಿಲ್ಲಲಿಕ್ಕೆ ಈಗ ನೋಡಿ, ಈಗ ನಮ್ಗೆ ಎಷ್ಟು 1 ಮೀಟರ್ ನಿಂತು ಸಾಕು, ನಮ್ಗೆ 2 ಮೀಟರ್ ನಿಂತು ಸಾಕು. ಈಗ ನಾವು ಜನರಿಗೆ ತೊಂದರೆ ಕೊಡಲಿಕ್ಕೆ, ಮುಳುಗಡೆ ಮಾಡಿಸಲಿಕ್ಕೆ ಮುಳುಗಡೆ ಮುಂಚಿನ ಆಗೋದು ಇಲ್ಲ, 3 ನಿಲ್ತಿದ್ರೆ ಸ್ವಲ್ಪ ಆಗ್ತದೆ, ಅಷ್ಟು ನಮಗೆ ರೈತರಿಗೆ ತೊಂದರೆ ಕೊಡಲಿಕ್ಕೆ ಇಷ್ಟ ಇಲ್ಲ. ಫ್ಯೂಚರ್ ಡೇಸ್ನಲ್ಲಿ ಅಂಥ ನೀರು ನಮಗೆ ಈ ಕಡೆ ಸಿಹಿ ನೀರು ಬೇಕಂದಂಥ ಸಂದರ್ಭದಲ್ಲಿ ಅವ್ರಿಗೆ ಕಾಂಪನ್ಸೇಷನ್ ಏನು ಸ್ವಲ್ಪ ಹೋಗ್ತದೆ ಅವ್ರಿಗೆ. ಊರವರಿಗೆ ನೋಡಿ, ಯಾವುದೇ ಒಂದು ಪ್ರಾಜೆಕ್ಟ್ ಊರವರಿಗೆ ತೊಂದರೆ ಕೊಟ್ಟು ಆಗಬಾರ್ದು. ಯಾವುದು ಅಲ್ಲ, ಇದು ಕುಡಿಯೋ ನೀರಲ್ಲಿ, ಇದು ಬಿಡಿ, ಇದು ಸಬ್ಜೆಕ್ಟ್ ಬೇರೆ ಅಷ್ಟೇ. ಇದು ಹಿಂದೆ ನಮ್ಮದೊಂದು 249 crores ಕೆಲಸ ಆಗಿದೆ. ಈಗ
ಈಗ ಆದದ್ದು. ಈಗ 240 ಪ್ಲಸ್ 370 386. ಟೋಟಲ್ 380 ಅಲ್ಲ ಎರಡನೇ ಹಂತದ್ದು 386. ಅದು 3 ನಗರ ಪಂಚಾಯತ್ ಮತ್ತೆಲ್ಲ ನಮ್ಮ 20 ಗ್ರಾಮ ಪಂಚಾಯತ್. ಅದಕ್ಕೆ ಕೆಲಸ ಮಾಡಿದ ನಂತರ ಗೊತ್ತಾಗೋದು 5ರಲ್ಲಿ. ಮತ್ತು ನಮ್ಮ ಮೇರಮ್ಮಜಲ್, ತುಂಬೆ ಮತ್ತು ಫರಂಗಿಪೇಟೆಗೆ ಅಲ್ಲಿ ಸಪ್ರೇಟ್ ಪೈಪ್ಲೈನ್ ಸಪ್ರೇಟಾಗಿ ಕೆಲಸ ನಡೀತಾ ಇದೆ. ಈಗ ನನ್ನ ಕ್ಷೇತ್ರಕ್ಕೆ ಮಾತ್ರ. ಮತ್ತು ನಮ್ಮಲ್ಲಿ ಬೇಕಾದಷ್ಟು ಪಕ್ಕದ ಬೇಕಾದ್ರೆ ಕೊಡ್ತೇವೆ, ಉಳಿದ್ರೆ ಮಾತ್ರ. ಮುಳುಗಡೆ ಆಗುವ ಪ್ರದೇಶ ಅಂದರೆ ನೀರು, ಗಾಳಿ, ಮಣ್ಣು ಇದು ಒಬ್ಬರ ಆಸ್ತಿ ಅಲ್ಲ. ಇದು ಅಸೆಟ್ ಆಫ್ ದ ನೇಚರ್. ಸೊ ಎವ್ರಿವನ್ ಹ್ಯಾಸ್ ಗಾಟ್ ಅ ರೈಟ್. ಈಗ ನೀರು ನಿಲ್ಲಿಸಿದ್ರೆ ಈಗ ಮುಳುಗಡೆ ಆಗುವಂತ ಸಾಧ್ಯತೆ ಇರುವ ಪ್ರದೇಶ ಅಲ್ಲಿಗೆ ಏನಾದರೂ ಪರಿಹಾರ ಅಲ್ಲ, ಅದೆಲ್ಲ ಸರ್ವೆ ಆಗ್ತದೆ, ಐಡೆಂಟಿಫೈ ಆಗ್ತದೆ, ಅದಕ್ಕೆ ಮತ್ತೆ ಪರಿಹಾರ ಕೊಡುವಂಥದ್ದು. ಮತ್ತು ಅಷ್ಟೇ ಡ್ಯಾಮೇಜ್ ಆಗೋದಿಲ್ಲ ಇದರಲ್ಲಿ. ನೋಡಿ, ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅದು ಬೋಲಿಯಾರನ್ನು ಕೂಡ ಸೇರಿಸಿ ಅತ್ಯಂತ ಸೌಹಾರ್ದತೆಯ ಸರ್ವಧರ್ಮದವರು ಜೊತೆಗೂಡಿ ಬಾಳುವಂಥ ಇಡೀ ರಾಜ್ಯಕ್ಕೆ ಮಾದರಿಯಾದಂಥ ಕ್ಷೇತ್ರ. ಈ ಇಷ್ಟು ಗ್ರಾಮದಲ್ಲಿ ಕೂಡ ಬೊಲಿಯಾರು ಕೂಡ ಅಷ್ಟೇ ಒಂದು ಸೋದರದ ಪ್ರೀತಿ ವಿಶ್ವಾಸದ ಒಂದು ಗ್ರಾಮ ಇವತ್ತಾಗಿದೆ ಭಾಳಷ್ಟು ಸಮಯದಿಂದ. ಈಗಲೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಅಲ್ಲಿದ್ದಾರೆ. ಕೆಲವು ಯುವಕರು ಕೆಲವು ಯುವಕರಿಂದಾಗಿ ಕೆಲವೊಂದು ಕೆಟ್ಟ ಹೆಸರು ಇವತ್ತು ಬಂದಿದೆ. ಅದನ್ನು ಸರಿಪಡಿಸುವ ಅದನ್ನು ಊರವರೇ ತಗೊಂಡಿದ್ದಾರೆ, ಅವರೇ ಒಂದಾಗಿದ್ದಾರೆ, ಎಲ್ಲ ಜಾತಿ ಮತದವರು ಚರ್ಚೆ ಮಾಡ್ತಿದ್ದಾರೆ. ನಾನು ದಯವಿಟ್ಟು ಹೊರಗಿನವರು ಆ ಒಂದು ವಾತಾವರಣ ಏನು ಕೆಡಿಸಲಿಕ್ಕೆ ದಯವಿಟ್ಟು ಯಾರು ಕೂಡ ಪ್ರಯತ್ನ ಪಡಬೇಡಿ. ಈ ಒಂದು ವಿಚಾರ ಆದಾಗ ಅಲ್ಲಿಯ ಸಮಸ್ಯೆಯನ್ನು ಆ ಊರವರಿಗೆ ಒಂದು ಪ್ರೀತಿ ಮತ್ತು ಸೌಹಾರ್ದ ಬಗೆಹರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ಬಾಯನ್ನು ನಾವು ಮುಚ್ಚಿಕೊಳ್ಳುವುದೇ ನಿಜವಾದ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ನಿಮಗೆ ದೇಶ ಪ್ರೇಮ ಸ್ವಲ್ಪ ಇದ್ದರೂ ಕೂಡ ದಯವಿಟ್ಟು ನಿಮ್ಮ ಹೊರಗಿನವರು ಇದರಲ್ಲಿ ಅನಾವಶ್ಯಕವಾಗಿ ಮೂಗು ತೂರಿಸದೆ ರಾಜಕೀಯ ಮಾಡಲಿಕ್ಕೆ ಪ್ರಯತ್ನ ಪಡದೆ ಅವರನ್ನು ನೆಮ್ಮದಿಯಿಂದ ಬಿಡಬೇಕಂತೇಳಿ ನಾನು ಕಳಕಳಿಯಿಂದ ನಾವು ಹೊರಗಿನವರಿಗೆಲ್ಲರಿಗೂ ಕೂಡ ನನ್ನ ಮನವಿಯನ್ನು ನಾನು ಮಾಡುತ್ತೇನೆ. ನೋಡಿ, ಅಂಥ ಯಾವುದೇ ವಿಚಾರ ನಮ್ಮ ಗಮನಕ್ಕೆ ಬರಲಿಲ್ಲ. ಬೋಲೋ ಭಾರತ್ ಮಾತಾ ಕಿ ಜೈ ಅಂತೇಳಿ ಈ ದೇಶದ ಪ್ರತಿಯೊಬ್ಬರು ಕೂಡ ದೇಶಭಕ್ತ ಜನಸಾಮಾನ್ಯ ಎಲ್ಲ ಕಡೆ ಹೇಳ್ತಾರೆ. ಎಲ್ಲಿ ಕೂಡ ಹೇಳಬಾರ್ದು ಯಾರು ಕೂಡ ಇವತ್ತು ಇಲ್ಲ. ಅದು ಅಲ್ಲಿ ಏನು ಅವ್ಯಾಜ ಶಬ್ದ ಬೈದಿದ್ದಾರೆ ಅಂತ ಹೇಳಿಕೊಂಡು ನಿಮಗೆ ಗೊತ್ತಾ? ಇಲ್ಲ. ಆ ಊರವರು ಹೇಳಿದ್ದನ್ನು ಇರುವಂಥ ವಿಚಾರ ನಮಗೆ ಹೊರಗಿನವ್ರಿಗೇನು ಗೊತ್ತು? ಬರೀ ಇದರಲ್ಲಿ ರಾಜ್ಯಕ್ಕೆ ತರಬೇಕು, ಜನ ವಿಭಾಗ ಮಾಡಬೇಕಂತೆ ನಿಮ್ಗೆ ಏನು ಸಿಗ್ತದೆ? ನಿಮಗೆ ಒಂದು ಓಟು ಜಾಸ್ತಿ ಸಿಕ್ಕುವುದಿಲ್ಲ. ಏನು ಟೆನ್ಷನ್ ಮಾಡಬೇಡಿ. ಯಾರಿಬ್ಬರು ಕೂಡ ಪ್ರಯತ್ನ ಪಡ್ತೀವಿ ರಾಜ್ಯಕ್ಕೆ ಮಾಡಲಿಕ್ಕೆ, ನಿಮಗೆ ಇದರಲ್ಲಿ ಮೈನಸ್ ಅಲ್ಲದು. ಎಲ್ಲ ಪಕ್ಷದ ಯಾರು ರಾಜ್ಯಕ್ಕೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಾ, ನಿಮಗೆ ಒಂದು ವೋಟಲ್ಲಿ ಜಾಸ್ತಿ ಆಗೋದು, ನಿಮಗೆಲ್ಲ ಕೂಡ ಮೈನಸ್ ಆಗ್ತದೆ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ನೀವು ಮಾಡಲಿಕ್ಕೆ ಹೋಗಬೇಡಿ. ಯಾರು ಕೂಡ ಅದು ಗೊತ್ತಿದೆ ಅಲ್ಲಿ ತಗೊಳ್ಳಿ. ಅದಕ್ಕೆ ನಾನು ಅದಲ್ಲಿಗೆ ಅಲ್ಲ ನಾನು ವಿಚಾರ ಹೇಳುವಂಥದ್ದು. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ನನ್ನ ಕಳಕಳಿ ವಿನಂತಿ ಅಂತ ಹೇಳಿದರೆ, ದಯವಿಟ್ಟು ನನ್ನ ಚುನಾವಣೆಯಲ್ಲಿ ಇಬ್ಬರು ಸೇರಿಕೊಂಡು ನನ್ನನ್ನು ಸೋಲಿಸಿದ ಯಾರು ಪ್ರಯತ್ನ ಪಟ್ರ ಅದೇ ಇಬ್ಬರು ಪಕ್ಷ. ಅದಕ್ಕಾಗಿ ಅಂದರೆ ಈಗ ನನ್ನ ಹೆಸರು ನಾನೊಬ್ಬ ಸ್ಪೀಕರ್ ಅಲ್ಲ, ಯಾವ ಪಾರ್ಟಿ ಹೆಸರು ಹೇಳಿಕ್ಕಿಲ್ಲ. ಈಗ ನಾನು ಹೇಳಿದಿಷ್ಟೇ, ಆ ಊರವನ್ನು, ಆ ಗ್ರಾಮ ಸಣ್ಣ ಗ್ರಾಮ, ಅತ್ಯಂತ ಪ್ರೀತಿಯ ಗ್ರಾಮ, ಸಹೋದರತೆಗ ದಯವಿಟ್ಟು ಅವರಕ್ಕೆ ಬಿಟ್ಟು ಬಿಡಿ. ಅನಗತ್ಯವಾಗಿ ಅಲ್ಲಿ ಆದ ಒಂದು ಘಟನೆಯ ಬಗ್ಗೆ ಸಮಾಧಾನಪಡಿಸಿ ಸರಿಪಡಿಸಲಿಕ್ಕೆ ಬಿಟ್ಟು ಅದನ್ನು ಬಿಗಡಾಯಿಸಿಕೊಂಡು ಅದರಲ್ಲಿ ಏನು ರಾಜ್ಯಕ್ಕೆಲ್ಲ ಪಡೀಲಿಕ್ಕೆ ನೀವು ಹೋಗಬೇಡಿ. ಇದು ಯಾರಿದನ್ನು ಪ್ರಯತ್ನ ಮಾಡಲಿಕ್ಕೆ ಹೋಗ್ತಾನೆ ಅವನು ಯಾವುದು ಸರಿಪಡಿಸಲಿಕ್ಕೆ ಅಲ್ಲಿ ಸಮಾಧಾನ ಇದ್ದುಕೊಂಡು ಅವರಿಗೆ ಅದನ್ನು ಬಿಟ್ಟು ಹೆಚ್ಚು ಕಮ್ಮಿ ಇದ್ದರೆ ಅದನ್ನು ಹೇಳಿ ಅಧಿಕಾರಿಗೆ ಬರೋದು ಬೇರೆ. ಅದು ಇದಕ್ಕೆ ಸಮಾಧಾನವಾಗಿ ಇರಲಿಕ್ಕೆ ಕೊಡುವವರೇ ಅದು ನಿಜವಾದ ದೇಶ ಪ್ರೇಮಿಗಳು. ಇಲ್ಲಿ ಸಮಸ್ಯೆ ನೋಡಿಕೊಂಡು ಸಮಸ್ಯೆ ಸೃಷ್ಟಿಸಿ ಮಾಡುವವರು ನಿಜವಾದ ದೇಶ ದ್ರೋಹಿಗಳಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೋಡಿ, ಪೊಲೀಸ್ನವರಿಗೆ ಕೆಲಸ ಮಾಡಲಿಕ್ಕೆ ರಾಜಕಾರಣಿಗಳು ಬಿಡಿ, ಪೊಲೀಸ್ನವರೆಲ್ಲ ಕೂಡ ಸರಿಪಡಿಸ್ತಾರೆ.
ನಾನು ಕೂಡ ಮೊನ್ನೆ ನೋಡಿ, ಮೊನ್ನೆ ಬೊಲ್ಯಾರದ ಇನ್ಸಿಡೆಂಟ್ ಪ್ರೊಸೆಷನ್ ಹೋದ ನಂತರ ಎಲ್ಲ ಕೂಡ ಕ್ಲಿಯರ್ ಆಗಿ ಏನು ಪ್ರಾಬ್ಲಮ್ ಇಲ್ಲ. ಬೇಕಂತಲೇ ಈ 3 ಜನ ಮತ್ತೆ ಬೈಕಲ್ಲಿ ಬರ್ತಾರೆ ನೋಡಿ, ಈ 3 ಜನರಿಂದ ಆದಂಥ ಪರಿಸ್ಥಿತಿ ಎಲ್ಲ ಹಾಗೆ ಹೋಗಿದ್ದಾರೆ. ಅಲ್ಲಿ ಎಲ್ಲ ಹೋದ ನಂತರ ಮತ್ತೆ ಈ 3 ಜನ ಇಲ್ಲಿಗೆ ಬಂದು ಅದು ಉದ್ದೇಶ ಏನು? ಇಡೀ 3 ಜನರಿಂದ ಇಡೀ ಎಷ್ಟು ಇವತ್ತು ನಮಗೆ ಕೆಟ್ಟ ಹೆಸರು ಬರ್ತದೆ. ಇವರು 3 ಜನ ಬಂದ್ರಂತ ಹೇಳಿ ಏನೋ ಇದಾಗ್ತಂತ ಹೇಳಿ ಅವರ ಹಿಂದೆ ಅವರು ಹಲ್ಲೆ ಮಾಡಿದ್ದು ಕೂಡ 100ಕ್ಕೆ 100 ತಪ್ಪೆ. ಇವರು ಇಲ್ಲಿ ಬಂದು ಎಲ್ಲ ಹೋದ ನಂತರ ಒಂದು ಪ್ರೊಸೆಷನಲ್ಲಿ ಒಂದು ವಿದ್ಯಾಸಾಗರ ಜೋಶಿ ಅದೆಲ್ಲ ಮುಗಿದಾಗಿದೆ, ಎಲ್ಲ ಹೋದ ಮತ್ತೆ ಬಂದು ಈ ಪ್ರೊವೊಕೇಟ್ ಮಾಡಿದ್ದು ಕೂಡ ಪ್ರಥಮ ತಪ್ಪು. ಅದೆಲ್ಲ ಅದನ್ನು ನೋಡಿ, ಅಲ್ಲಲ್ಲ ನಾನು ಹೇಳಿದ ಕೇಳಿ, ಅದು ಯಾರು ಅದು ವಿಷಯ ಅಲ್ಲ, ಅಲ್ಲದು ಲೋಕಲ್ ಹೇಳಿದಾರ. ನಾನು ಹೇಳಿ ಭಾರತ್ ಮಾತೆಗೆ ಜೈ ಎಲ್ಲಿ ಕೂಡ ಹೇಳ್ಬೋದು, ಮನೆಯಲ್ಲೂ ಹೇಳ್ಬೋದು, ಮಸೀದಿ ಕಾಂಪೌಂಡಲ್ಲಿ ಹೇಳ್ಬೋದು, ಧಾರ್ಮಿಕ ಎಲ್ಲಿ ಕೂಡ ಹೇಳ್ತಾರೆ. ಎಲ್ಲ ಕಾರ್ಯಕ್ರಮ ಆದಾಗ ಯಾರು ಕೂಡ ಇಲ್ಲ ಅಂತ ಹೇಳೋದಿಲ್ಲ. ಅದು ನಮಗೆ ಎಲ್ಲರಿಗೂ ಕೂಡ ಹೆಮ್ಮೆ. ಯಾರು ಹೇಳೋದಿಲ್ಲ, ಎಲ್ಲರೂ ಕೂಡ ಹೇಳ್ತಾರೆ. ಯಾರು ಹೇಳೋದನ್ನು ಕೂಡ ಕೇಳ್ತಾರೆ. ಇದಕ್ಕೆ ಇಲ್ಲಿ ನಮಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಗೆ ಅದು ಗೊತ್ತು. 2 ದಿವಸ ಮುಂಚೆ ನಾವು ವಾಟ್ಸಪ್ನಲ್ಲಿ ನೋಡಿದ್ದೇವೆ, ಕನ್ಯಾಣದಲ್ಲಿ ಬಂತು. ಏನಿತ್ತು ಅದಿತ್ತಾ, ಏನು ಅಭ್ಯಾಸ ಶಬ್ದದಿತ್ತು, ಇಲ್ಲಿ ನಾವು ನೋಡಲಿಲ್ಲ. ನೀವು ನೋಡಿದ್ದೀರಲ್ಲ, ಅಲ್ಲಿದೆ ಮಾತಾಡಿದ್ದು. ಅಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟು ಹೇಳ್ತಿದ್ರು, ನಾವು ಭಾರತ್ ಮಾತೆಗೆ ಜೈ ಹೇಳಲಿಕ್ಕೆ ನಾನು ಹೋದಂತ ಹೇಳ್ತಿದ್ರು. ಅಲ್ಲಿ ರೆಕಾರ್ಡ್ ನಾವು ನೋಡಿದ್ದೇವಲ್ಲ ಏನು ಹೇಳಿದ್ದಾರೆ ಅಂತೇಳಿ. ಇಲ್ಲಿ ವಿಚಾರ ಅಲ್ಲಿ ಏನು ಅವರು ಹೇಳಿದ್ದಾರೆ ಯಾವುದಂತೇಳಿ ನಾವು ನೀವು ಇಬ್ಬರು ಕೂಡ ಇಲ್ಲ. ಅಲ್ಲಿದ್ದಂಥ ಲೋಕಲ್ ಇದ್ದದ್ದು ಅವ್ರು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದಾರೆ. ಅದರ ಮೇಲೆ ತನಿಖೆ ನಡೆಯುವಂಥದ್ದು. ನಾವು ಯಾಕೆ ಅದಕ್ಕೆ ಇಲ್ಲಿ ಕನ್ಕ್ಲೂಷನ್ ಕೊಡಬೇಕು? ಹೊರಗಿನವ್ರು ಯಾಕೆ ಕನ್ಕ್ಲೂಷನ್ ಕೊಡಬೇಕು? ನಾನು ಯಾಕೆ ಅದಕ್ಕೆ ಕನ್ಕ್ಲೂಷನ್ ಕೊಡಬೇಕು? ಪ್ರೊಸೆಸ್ ಎಲ್ಲ ಮುಗಿದ ನಂತರ ಮತ್ತೆ 3 ಜನಲ್ಲಿ ರಿಟರ್ನ್ ಬರುವಂಥದ್ದು ಸರಿಯಾ ತಪ್ಪಂತ ಹೇಳಿರುವಂಥ ಪ್ರಜೆ ವಿಶ್ವದ ಕಾಮನ್ ಮ್ಯಾನ್ ಆಗಿ ನಾವು ದೇಶ ಪ್ರೇಮಿಗಳಾಗಿ ನೀವು ಆಲೋಚನೆ ಮಾಡಬೇಕು. ಎಲ್ಲ ಬಿಟ್ಟು ಇವರು ಮಾಡ್ರಂತೇಳಿ ಅವರನ್ನು ಓಡಿಸಿಕೊಂಡು ಹೊಡೆದು ಕೂಡ ಅದು ಕೂಡ ಅದಕ್ಕಿಂತ ದೊಡ್ಡ ತಪ್ಪು. ಈ 2 ತಪ್ಪನ್ನು ಕೂಡ ಪೊಲೀಸರು CCTV ಕ್ಯಾಮರಲ್ಲಿ ನೋಡಿಕೊಂಡು ಅವರು ಅದನ್ನು ಕ್ರಮ ತಗೊಳ್ತಾರೆ. ನಾನು ಒಬ್ಬ ಪ್ರತಿನಿಧಿಯಾಗಿ ನನ್ನ ಒಂದು ರಾಜಕೀಯ ವ್ಯವಸ್ಥೆ ಅನ್ನೋದು ನಾನು MLA ಆಗಿ 99 ಒಳ್ಳೆಯವರಿದ್ದಾರಲ್ಲ ಅವರನ್ನು ನೋಡಿಕೊಳ್ಳೋ ಜವಾಬ್ದಾರಿ ನಂದು. ಅವ್ರಿಗೇನು ಅಗತ್ಯ ವಿಚಾರ ಇದ್ದರೆ 99% ಒಳ್ಳೆಯವರು ಯಾರಿದ್ದಾರೆ ಸತ್ಪ್ರಜೆಗಳು ಅವರು ನೋಡಿಕೊಳ್ಳೋ ರೆಸ್ಪಾನ್ಸಿಬಲ್ ನಂದು ಆ್ಯಸ್ ಎನ್ MLA. ಅದೆಲ್ಲರ ಜವಾಬ್ದಾರಿ ಆಗಬೇಕು. 1% ಸಮಸ್ಯೆ ಸೃಷ್ಟಿಸುವವರು, ಕಾನೂನಿಗೆ ವಿರುದ್ಧ ಹೋಗುವವರು ಯಾರಿದ್ದಾರೆ ಅವರನ್ನು ನೋಡಿಕೊಳ್ಳೋ ಜವಾಬ್ದಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದು. ನಾವು ಇಂಟರ್ಫಿಯರ್ ಹೋಗಿ ಬಿಡಿಸಿಕೊಂಡು ಅಲ್ಲ, ದಟ್ ಇಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಏನೋ ನ್ಯಾಯ ಸಿಕ್ಕದಿದ್ದಲ್ಲಿ ಆಗ ಮಾತ್ರ ಅವರು ನಮಗೆ ಹೇಳಬೇಕು. ಅಂತ ಯಾವುದೇ ಕಂಪ್ಲೇಂಟ್ ನನಗೆ ಯಾರಿಂದಲೂ ಕೂಡ ನನಗೆ ಬರಲಿಲ್ಲ. ವಾಟ್ಸಪ್ಪಲ್ಲಿ ಯಾರ ಬಚ್ಚವಾಗಲಿಗೆ ಏನೋ ವಾಟ್ಸಪ್ಪಲ್ಲಿ ವಾಯ್ಸ್ ಹಾಕ್ತಾರೆ ಏನೋ ಅದಕ್ಕೆ ನೀವು ಅದನ್ನು ನಮ್ಮ ಜೀವನವನ್ನು ಮಾಡಿ ನಡ್ಕೊಂಡಾದ್ರೆ ಆಗ್ತದಾ? ವಾಟ್ಸಪ್ಪನ್ನು ನೋಡಿ ವಾಯ್ಸ್ ಮೆಸೇಜ್ ನೋಡಿ ಫೇಕ್ ವಾಯ್ಸ್ ಅದರ ಹಿಂದೆ ನಾವು ಹೋದರೆ ಆಗ್ತದೆ? ನಮ್ಮ ಜೀವನ ತಿಳ್ಕೊಂಡು ಹೋದರೆ ನಮ್ಮ ದೇಶ ಎಲ್ಲಿ ಹೋಗಿ ಮುಟ್ಟಬಹುದು, ನಮ್ಮ ಸಮಾಜ ಎಲ್ಲಿ ಹೋಗಿ ಮುಟ್ಟಬಹುದು? ವಿ ಶುಡ್ ಥಿಂಕ್ ಆನ್ ಪ್ರಾಕ್ಟಿಕಲಿಟಿ. ಆದ ಕಾರಣ ನಾನು MLA ಆಗಿ ಒಳ್ಳೆಯವರಿಗೆ ಅಗತ್ಯ ವಿಚಾರ ನಾನು ಇರ್ತೇನೆ. ಸಮಸ್ಯೆ ಇದ್ದವರಿಗೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ತದೆ. ನಿರಪರಾಧಿಗೆ ಯಾರಾದರೂ ತೊಂದರೆ ಮಾಡಿದರೆ ಆಗ ನನಗೆ ಹೇಳಿದರೆ ಅದನ್ನು ನಾನು ಪ್ರತಿನಿಧಿಯಾಗಿ ನಾನು ಕ್ವಶನ್ ಮಾಡ್ತೇನೆ. ನನಗೆ ಯಾರು ಮತ್ತು ಪೊಲೀಸರು ಒಂದು ಎನ್ಕ್ವೈರಿ ಕರ್ಕೊಂಡು ಹೋಗಬಾರ್ದು. ಒಬ್ಬರನ್ನು ಕರ್ಕೊಂಡು ಹೋದರು, ಯಾಕೆಂದರೆ ಅವನು ತಪ್ಪಿಸಿ ಹೋಗಿದ್ದಾನೆ. ಅವನ ಹೆಂಡತಿಯನ್ನು 3 ದಿವಸ ಕರೆದ್ರು. ಯಾಕೆ ಫೋನ್ ಬಂದಿದೆ, ಫೋನ್ ಇದರಲ್ಲಿ ಕರೆದು ಆಗ ಬಿಟ್ಟಿದ್ದಾರೆ. ಅದೇ ಕರ್ಕೊಂಡೇ ಹೋಗಬಾರ್ದು ಅಂತ ಹೇಳಿದರೆ, ಕರ್ಕೊಂಡು ಹೋದವರು ಅಲ್ಲಿಗೆ ಹೋದವರು ಅವರೇನು ವಿಚಾರಲ್ಲಿ ಕೂಡ ಕಂಪ್ಲೇಂಟ್ ಮಾಡಲಿಲ್ಲ. ಅವರೇ ನಮ್ಮ ಎನ್ಕ್ವೈರಿ ಮಾಡಿದರೆ ಬಿಟ್ಟಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಬೇರೆ ಗಲಾಟೆ ಮಾಡಿ ತಪ್ಪಿಸಿದಂಥವರ ಕುಟುಂಬಸ್ಥರು ಅವರ ಮಕ್ಕಳು ಬಚಾವಾಗಬೇಕಂತೇಳಿ ಇದನ್ನು ಮಾಬ್ ಮಾಡಲಿಕ್ಕೆ ಪ್ರಯತ್ನ ಪಡುವುದು. ಅಂಥವರ ಮೇಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ವಾಯ್ಸ್ ಹಾಕುವಂಥವ್ರ ವಿರುದ್ಧ ಕೂಡ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಬೇಕು. ಫೇಕ್ ವಾಯ್ಸ್ ಹಾಕಿ ಜನರನ್ನು ಗೊಂದಲ ಸೃಷ್ಟಿಸುವವರ ಮೇಲೆ ಎಲ್ಲ ಜಾತಿಯ ಒಗ್ಗಟ್ಟಿನಲ್ಲಿದ್ದಾರೆ. ನಾವು ಇದು ಸರಿಯಾಗ್ತಾ ಇದ್ದೇವೆ ಅಂತ ಅವರು ಹೇಳ್ತಾರೆ. ಎಲ್ಲಿದ್ದವರು ಫಾರಿನಲ್ಲಿದ್ದವನು ಇನ್ನೊಂದು ಊರಿನವನು ಇವನು ಪೋಸ್ಟ್ ಹಾಕೋದು, ಇವರು ವಾಯ್ಸ್ ಹಾಕೋದು, ಏನು ಕೆಲಸ ಇವರಿಗೆ? ಏನು ಪ್ರಾಬ್ಲಮ್ ಏನು? ಇದು ಟೆನ್ಷನ್ ಕ್ರಿಯೇಟ್ ಆಗಿ ಜಾಸ್ತಿ ಆಗಬೇಕಂತ ಎಲ್ಲಿಯಾ? ನೋಡಿ, ನಾನು ಹೇಳ್ದೇನಲ್ಲ, ಈ ಒಂದು ವಿಚಾರ ಆಗುವಾಗ ನಾನು ಅಲ್ಲಿ ಹೋದ ತಕ್ಷಣ ಎಲ್ಲ ಕೂಡ ಮತ್ತೊಂದು ಗೊಂದಲ ಆಗ್ತದೆ. ಹೌದಾ? ಎಲ್ಲ ವಿಚಾರದಲ್ಲಿ ವಿ ಶುಡ್ ಲೀವ್ ಟು ಸಾಲ್ವ್ ದಿ ಪ್ರಾಬ್ಲಮ್ ದೇರ್.
ಇದಕ್ಕೆ ಅಲ್ಲಿ ಏನದು ಕಂಪ್ಲೇಂಟ್ ಇದೆಯಾ? ಯಾರೋ ನಮಗೆ ಬನ್ನಿ ಹೇಳಿದೆ, ನಮಗೆ ಏನಿಲ್ಲ. ಎಲ್ಲ ಕೂಡ ಅವರು ಒಂದು ದಿವಸ ಘಟನೆ ಆಗಿದೆ, ಪೊಲೀಸ್ ಯಾರು ಬಂದು ಬೊಬ್ಬೆ ಹಾಕಿದ್ದಾರೆ ಅವರ ಮೇಲೆ ಕ್ರಮ ತಗೊಂಡಿದ್ದಾರೆ. ಯಾರು ಹೋಗಿ ಇದು ಮಾಡಿ ಅವರು ಹಲ್ಲೆ ಮಾಡಿದ್ದಾರೆ ಅವ್ರನ್ನೆಲ್ಲ ಕೂಡ CCTV ಕ್ಯಾಮರಾ ಒಬ್ಬರು ಕೂಡ ಬಿಡದೆ ಅವ್ರು ಕ್ರಮ ತಗೊಂಡಿದ್ದಾರೆ. ಊರವರು ಮತ್ತೆ ಎಲ್ಲ ವರ್ಗದವರಲ್ಲಿ ಒಂದಾಗಿದ್ದಾರೆ. ಇದು ಆಗಬಾರ್ದೆಂಬ ಭಾವನೆ ಊರ ಪ್ರತಿಯೊಂದು ಮನೆಯ ಜವಾಬ್ದಾರಿ ಅವರಲ್ಲಿದೆ. ಅರೆ ಅಲ್ಲಿ ಯಾರು ಹೋಗಿ ಯಾಕೆ ಮಾಡಬೇಕು? ಏನು ಪ್ರಾಬ್ಲಮ್ ಏನು ನಿಮ್ಮದು? ಬೇರೆ ಕೆಲಸ ಇಲ್ವಾ ನಿಮಗೆ? ನಾನು ಕೂಡ ಒಳ್ಳೆಯವನಾಗಿದ್ದರೆ ಯಾರಾದರೂ ಉತ್ತಮ ಗುಣತೆ ಒಂದು ಮಾಬ್ ಗಲಾಟೆಯಲ್ಲಿ ಇನ್ನೊಂದರಲ್ಲಿ ಒಂದು ಅವೇನು ಹಲ್ಲೆ ಒಳಪಟ್ಟಿದೆ, ನಾನು ಹಾಸ್ಪಿಟಲ್ ಹೋಗ್ತಿದ್ದೆ. ನಾನು ಯಾಕೆ ಹೋಗಲಿಲ್ಲ? ಇಂಥವರಿಗೆ ನಾವು ಪ್ರೋತ್ಸಾಹ ಕೊಡಬಾರ್ದು. ವಿ ಶುಡಂಟ್ ಬಿ ಎನ್ಕರೇಜ್ಮೆಂಟ್. ಅವ್ರು ಬರೋದು ಬೈಕಲ್ಲಿ, ಇವರಿಗೆ ಹೊಡೆಯೋದು, ಇವರು ಇವರು ನೋಡಲಿಕ್ಕೆ ಆಸ್ಪತ್ರೆಗೆ ಯಾರು ಎಷ್ಟೋ ಬಡವರಿದ್ದಾರೆ, ಎಷ್ಟೋ ಇನ್ನೊಬ್ಬರು ಇದ್ದಾರೆ ಬೇರೆ ಬೇರೆ ರೋಗದಲ್ಲಿ ಆಸ್ಪತ್ರೆಯಲ್ಲಿ ನೋಡಿ, ನನಗೆ ಅವರು ನೋಡ್ಬೋದು, ನಮಗೆ ಅವರನ್ನು ಕೆಲವೊಮ್ಮೆ ನೋಡಲಿಕ್ಕೆ ಆಗೋದಿಲ್ಲ. ಇವರ ಸಮಸ್ಯೆ ಸೃಷ್ಟಿಸಿ ಇರಲಿ, ಇವರ ಗಲಾಟೆ ಮಾಡಿಕೊಂಡು ಮಲಗಿದ ನಂತರ ನಾನು ನೋಡಬೇಕಾ ಹೋಗಿ? ಅಂಥವ್ರಿಗೆ ನಾವು ಯಾರು ಕೂಡ ಪ್ರೋತ್ಸಾಹ ಕೊಡಬಾರ್ದು. ಅವ್ರನ್ನ ವಿ ಶುಡ್ ಕೀಪ್ ನೆಗ್ಲೆಕ್ಟ್ ಮಾಡಿರಬೇಕು. ಆಗ ಮಾತ್ರ ಮುಂದೆ ಅವ್ರಿಗೆ ಗೊತ್ತಾಗ್ತದೆ ನಮಗೆ ಯಾರು ನಾವು ಈ ತಪ್ಪು ಮಾಡಿದರೆ ನಮ್ಮ ಜೊತೆ ಯಾರು ನಿಲ್ಲುವುದಿಲ್ಲ ಅಂತೇಳಿ. ಯಾಕೆ ನಾನು ಸ್ಕೂಲ್ ಡೇಸ್ ಇದ್ದಾಗ ನಾನು ಹೇಳಿದ್ದೆ, ನನಗೆ ತಂದೆ ಕೂಡ ನನಗೆ ಸಪೋರ್ಟ್ ಮಾಡಲಿಲ್ಲ, ನಾನು ಬಾರಿಸಿ ಅಂತ ಹೇಳಿದರು ಪೊಲೀಸಿಗೆ ಫೋನ್ ಮಾಡಿ. ಯಾವುದು? ಅದೇ ನಾನು ಹೇಳಿದೆ, ದಯವಿಟ್ಟು ಆ ಊರವರನ್ನು ಅವರಷ್ಟಕ್ಕೆ ಬಿಡಿ. ಏನೋ ಹೆಚ್ಚು ಕಮ್ಮಿ ಆಗಿದೆ, ಅವರು ಸರಿಯಾಗ್ತಾರೆ. ನಾವು ರಾಜಕಾರಣಿಗಳು ಒಳ್ಳೆಯವರು ತುಂಬ ಜನ ಕಷ್ಟದಲ್ಲಿದ್ದಾರೆ. ಎಷ್ಟು MLAಗಳು ನಾವು ತುಂಬ ಜನ ಕಷ್ಟದ ಜನಸಾಮಾನ್ಯರಿದ್ದಾರೆ. 98-99% ಒಳ್ಳೆಯವರಿದ್ದಾರೆ. ಎಷ್ಟೋ ಜನ ಇವತ್ತು ವಿದ್ಯೆ ಫೀಸ್ ಕಟ್ಟದೆ ಕಷ್ಟಪಡ್ತಿದ್ದಾರೆ. ಅವರು ಸ್ವಲ್ಪ ಫೀಸ್ ಕಟ್ಟಿ ಕಾಲೇಜಿಗೆ ಸೇರಿಸಿ. ಎಷ್ಟೋ ಜನ ಯುವಕರು ಕಲಿತು ಅವರಿಗೆ ಉದ್ಯೋಗ ಇಲ್ಲ, ದಯವಿಟ್ಟು ಅವ್ರಿಗೊಂದು ಉದ್ಯೋಗ ಕೊಡಿ. ಅಲ್ಲಿ ಅದು ನೋಡಿಕೊಂಡು ನೀವು ಅವರಿಗೆ ಉದ್ಯೋಗ ಕೊಡೋದು ಕೆಲಸ ಮಾಡಿ. ಎಷ್ಟೇ ಮನೆ ಬಡವರಿಗೆ ಮನೆ ಇಲ್ಲದಂಥ ಕಷ್ಟದಲ್ಲಿದ್ದ ಅವ್ರಿಗೆ ಏನಾದರೂ ಸಹಾಯ ಮಾಡಿ. ಎಷ್ಟು ಜನ ಆಸ್ಪತ್ರೆಯಲ್ಲಿದ್ದಾರೆ, ಎಷ್ಟೋ ಜನ ಅರೆ ಇಂಥವ್ರನ್ನು ನೋಡಿ. ಅದು ಯಾವುದನ್ನು ಕೂಡ ನೀವು ನೋಡ್ತಿಲ್ಲ ನನಗೆ ಗೊತ್ತಿಲ್ಲ. ಇದಕ್ಕೆ ನಮಗೆ ಇದಾಯ್ತಾ? ನನಗೆ ಇವತ್ತು ನಿಮ್ಮ ಒಂದು MLA ಹೇಳಿದರು ಗಲಾಟೆ ಮಾಡಿದ್ರೆ ನಮ್ಮೆಲ್ಲ ಆತ್ಮೀಯರಂತೇಳಿ. ನನಗೆ ನನ್ನ ಕ್ಷೇತ್ರದವರು ಮತ್ತು ಜಿಲ್ಲೆಯವರು ನನಗೆಲ್ಲರೂ ಕೂಡ ಆತ್ಮೀಯರೇ. ಇಲ್ಲಿ ಬೊಬ್ಬೆ ಹಾಕಿದವನು ಆತ್ಮೀಯನಿರ್ಬೋದು, ಸಿಕ್ಕಿದಾಗ ಮಾತಾಡ್ತಾನೆ, ಗಲಾಟೆ ಮಾಡಿದವರು ಇರ್ಬೋದು. ಮತ್ತು ಕೆಲವ್ರ ಮನೆಗೆ ಪೊಲೀಸ್ ಹೋದಾಗ ಶೌಚದಲ್ಲಿ ಕೂತ್ಕೊಂಡವರು ಕೂಡ ನನ್ನ ಆತ್ಮೀಯರೇ. ಅದರಲ್ಲಿ ಏನು ವಿಚಾರ? ಅದು ಯಾರು ತಪ್ಪು ಮಾಡ್ತಾನೆ ಅವ್ರಿಗೆ ನಾವು ಸಪೋರ್ಟು ಹಿಂದೆ ಮಾಡೋದಿಲ್ಲ, ಈಗಲೂ ಮಾಡೋದಿಲ್ಲ, ಇನ್ನು ಮುಂದಕ್ಕೂ ಮಾಡೋದು. ಅದು ಪೊಲೀಸು ನೋಡ್ತದೆ. ಈ ಕೇಸ್ ಅವ್ರಿಗೆ ಮುಂದೆ ಬಂದರೆ ಸಿಕ್ಕಿದೆ ಮಾತಾಡ್ತಾರೆ, ಅದು ಬೇರೆ. ಬಟ್ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಯಾವೊಬ್ಬನು ಕೂಡ ನಮಗೆ ನ್ಯಾಯ ಸಿಕ್ಕಲಿಲ್ಲ ಅಂತೇಳಿ ಒಂದು ಕೂಡ ಹೇಳಿಲ್ಲ. ಪೊಲೀಸ್ ಹ್ಯಾವ್ ಟೇಕ್ ವೆರಿ ಸ್ಟ್ರಿಕ್ಟ್ ಆ್ಯಕ್ಷನ್. ಇಬ್ಬರ ಮೇಲೆ ಕೂಡ ಅವ್ರು ಕ್ರಮ ತಗೊಂಡಿದ್ದಾರೆ. ಆ ಕೆಲಸ ಆಗಬೇಕು. ಸೊ ಆದ ಕಾರಣ ಫ್ರೀ ಹ್ಯಾಂಡ್ ಕೊಡಿ, ಕೆಲಸ ಮಾಡಲಿ. ಈಗ ಗೊಂದಲ ಆಗೋದು ಬೇಡ. ಈಗ ನಾನು ಹೋಗಿ ಅಲ್ಲಿ ಮೀಟಿಂಗ್ ಅದು ಮಾಡಿದ್ರೆ ಅರೆ ಗೊಂದಲ ಆಗ್ತದೆ. ಪೊಲೀಸ್ನವ್ರು ಪೀಸ್ ಕಮಿಟಿ ಮೀಟಿಂಗೆಲ್ಲ ಮಾಡಿದ್ದಾರೆ. ಇದಕ್ಕೆ ಸಮಸ್ಯೆ ಇದೆ. ಅಲ್ಲಿ ಊರವರು ಇದ್ದಾರೆ, ಅಲ್ಲಿ ಎಲ್ಲದರ ಮುಖಂಡರು ಅವ್ರು ಮಾತಾಡ್ತಾರೆ ಫೋನಲ್ಲಿ, ನಾವು ಅವ್ರಿಗೆ ಫೋನಲ್ಲಿ ಮಾತಾಡ್ತೇವೆ. ಊರಿಗೆ ಬಿಟ್ಟು ಬಿಡಿ, ಲೆಟ್ ದಮ್ ಕಮ್ ಬ್ಯಾಕ್. ನೀವು ಒಬ್ಬೊಬ್ಬರು ಒಂದೊಂದು ದಿವಸ ಹೋಗೋದು, ಒಂದೊಂದು ಯಾಕೆ ಅವ್ರ ಮೇಲೆ ಊರನ್ನು ಹಾಳು ಮಾಡ್ತೀರಾ? ಸರಿ ಆಗಿದೆ ಈಗ ಆಲ್ರೆಡಿ. ದೇ ಆರ್ ಆಲ್ ಗುಡ್. ಅಲ್ಲಿ ಏನು ಸಮಸ್ಯೆ ಇಲ್ಲ. ಎಲ್ಲ ಯಾವಾಗ ರಾಜ್ಯಕ್ಕೆ ಅದವ್ರಿಗೆ ಎಂಟ್ರ್ ಆಗ್ತಾರೆ ಆವಾಗ ಸಮಸ್ಯೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ, ಇನ್ಕ್ಲೂಡಿಂಗ್ ಮೀ. ಸೊ ಅವ್ರಿಗೆ ಬಿಟ್ಟು ಬಿಡಿ, ಅಲ್ಲಿ ಗೊಂದಲ ಸೃಷ್ಟಿಸಬೇಡ. ಅವರೆಲ್ಲ ಸರಿ ಆಗ್ತಾರೆ. ನಮ್ಗೆ ಯಾವಾಗ ಹೋಗಬೇಕು ಎಲ್ಲ ಆದ ನಂತರ ನಾವೆಲ್ಲ ಜೊತೆ ಸೇರಿಕೊಂಡಾಗ ಹೋಗ್ತೇವೆ. ಮತ್ತು 2018 to 2020 ನಾನು ಉಸ್ತುವಾರಿ ಸಚಿವರಾಗಿದ್ದಾಗ ನಾನು ಸ್ಕಿಲ್ ಗೇಮ್, ವಿಡಿಯೋ ಗೇಮ್, ಇಲ್ಲಿಗಲ್ ಆಯುರ್ವೇದಿಕ್ ಮಸಾಜ್ ಪಾರ್ಲರ್, ಕ್ಲಬ್ಸ್ ಎಲ್ಲ ಕೂಡ ಮತ್ತು ನಿಮ್ಮ ಎಲ್ಲ ಕೂಡ ಲೈವ್ ಬ್ಯಾಂಡ್ ಎಲ್ಲ ಕೂಡ ಬಂದ್ ಮಾಡಿದ್ದೆ. ಅದನ್ನು ಬಂದ್ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ, ಅಷ್ಟು ಪ್ರೆಷರ್ ಇದ್ದರೂ ಕೂಡ ಆನ್ ದ ಇಂಟ್ರೆಸ್ಟ್ ಆಫ್ ದ ಸೊಸೈಟಿ ನಾನು ಅದು ಬಂದ್ ಮಾಡಿಸಿದ್ದೆ ಅಲ್ವಾ. ನನ್ನ ಅಧಿಕಾರ ಹೋದ ತಕ್ಷಣ ಬೇರೆ ಗೌರ್ಮೆಂಟ್ ಬಂತು, ಇದೆಲ್ಲವೂ ಕೂಡ ಸ್ಟಾರ್ಟ್ ಮಾಡಿದರು. ನಾನು ಮರಳುಗಾರಿಕೆಯಲ್ಲಿ ಇಲ್ಲಿಗಾಗ್ತಂತೇಳಿ ಸ್ಯಾಂಡ್ ಬಜಾರ್ ಆ್ಯಪ್ ತಂದೆ. ನಿಗದಿತ ಸಮಯದಲ್ಲಿ ನಿಗದಿತ ಕ್ವಾಂಟಿಟಿ ರೇಟಿಗೆ ನಿಮಗೆ ಮನೆಗೆ ನಿಮಗೆ ಬೇಕಾದ ರೀತಿಯಲ್ಲಿ ಸಿಗ್ತದಂತೇಳಿ ಅದು ಚೆನ್ನಾಗಿ ನಡೀತಾ ಇತ್ತು. ನಾವು ಹೋದ ನಂತರ ಎಲ್ಲ ಕೂಡ ಇದನ್ನು ಓಪನ್ ಮಾಡಿದ್ರು. ಯಾರು ಕೂಡ ಮಾತಾಡಲಿಲ್ಲ, ಯಾರು ಕೂಡ ಕೇಳಲಿಲ್ಲ. ಮತ್ತು ನಾನು ಎನಿಸಿದೆ, ಇದು ನಾನು ಬಂದಾಗ ಮಾತನ್ನು ಬೇರೆಯವ್ರಿಗೆ ಇದರ ಬಗ್ಗೆ ಆಸಕ್ತಿ ಇಲ್ಲದಿದ್ದರೆ ನಾನು ಬಂದಾಗ ನಾನು ಯಾಕೆ ಒಬ್ಬನೇ ಮಾಡಬೇಕು?
ಆಗ ಬೇರೆ ಎಮ್ ಎಲ್ ಎಗೆ ಜವಾಬ್ದಾರಿ ಇಲ್ವಾ? ಬೇರೆ ಗೌರ್ಮೆಂಟ್ ಬಂದಾಗ ಏನಿಲ್ವಾ? ಏನೂ ಆಗ್ಬೋದಾ? ನಾನು ಅಧಿಕಾರಕ್ಕೆ ಬಂದಾಗ ಮಾತ್ರ ಇದೆಲ್ಲ ಸಮಸ್ಯೆ ಬರುವಂಥದ್ದು. ಅದಕ್ಕೆ ನಾನು ಏನು ಮಾಡಿದ್ದೇನೆ, ನನಗೆ ತುಂಬ ಜನ ಫೋನ್ ಮಾಡ್ತಕ್ಕೆ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದೇ ಒಂದು ಕ್ಲಬ್ಗೆ ನಾನು ಪರ್ಮಿಷನ್ ಕೊಡಲಿಕ್ಕೆ ಬಿಡಲಿಲ್ಲ. ಒಂದೇ ಒಂದು ಸ್ಕಿಲ್ ಗೇಮಿಗೆ ಅವಕಾಶ ಇವತ್ತಿಲ್ಲ. ಇಲ್ಲೀಗಲ್ ಆಯುರ್ವೇದಿಕ್ ಮಸಾಜ್ ಪಾರ್ಲರ್ ನಮಗಲ್ಲಿ ಇವತ್ತು ಇಲ್ಲ. ಯಾವುದೇ ಇವತ್ತು ನಿಮ್ಮ ವಿಡಿಯೋ ಗೇಮ್ಸ್ ಇಲ್ಲ, ನಾನು ಯಾವುದೇ ಕ್ಲಬ್ಗಳು ಇಲ್ಲ. ಇದರಲ್ಲಿ ಕೆಲವೊಂದು ಅನಗತ್ಯವಾಗಿ ಒಂದೊಂದು ಸಿಂಗಲ್ ಅದನ್ನು ಇಮಿಡಿಯೇಟ್ ರೇಡ್ ಮಾಡಿ ಮಾಡುವಂಥದ್ದು ನಾನು ಕೊಡಲಿಲ್ಲ. ಪೊಲೀಸ್ ಭಾಳ ಸ್ಟ್ರಿಕ್ಟಾಗಿ ನಾನು ಹೇಳಿದ್ದೇನೆ. ಒಬ್ಬರು ಹೈಕೋರ್ಟಿಂದ ಆರ್ಡರ್ ತಂದರು, ಹೈಕೋರ್ಟಿಂದ ರಿಕ್ರಿಯೇಷನ್ ಕ್ಲಬ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡಬೇಡ ಅಂತೇಳಿ, ಇಲ್ಲ ರಿಕ್ರಿಯೇಷನ್ ಕ್ಲಬ್ ಹೈಕೋರ್ಟ್ ಆರ್ಡರ್ ಅಂತೇಳಿ ತಂದರು. 24 ಗಂಟೆ ಪೊಲೀಸ್ ಜೀಪ್ ಇಡಿಸಿದೆ ಅಲ್ಲಿ ಮುಂದೆ. ಯಾರು ಬರ್ತಾಯಿದ್ರು ಕ್ಲಬ್ಬಿಗೆ? 1 ವಾರದಲ್ಲಿ ಬಂದ್ ಮಾಡಿ ಹೋದರು. ಸೊ ಅಲ್ಲಿಯ ಲೋಕಲ್ ಎಮ್ ಎಲ್ ಎ ಜವಾಬ್ದಾರಿ. ಲೋಕಲ್ ಎಮ್ ಎಲ್ ಬೇರೆ ಎಲ್ಲ ಕೆಲಸಕ್ಕೆ ಹೋರಾಟ ಮಾಡ್ತಾರಲ್ಲ, ಅದಾಗಲಿಲ್ಲ. ಯಾಕೆ ಇದು ಮಾಡಲಿಲ್ಲ? ಹೋಗಿ ಇದನ್ನು ಯಾಕೆ ಹೇಳೋದಿಲ್ಲ? ನೀವು ಎಲ್ಲಿಯ ತನಕ ನನ್ನ ಕ್ಷೇತ್ರ ಅಂತ ನನ್ನ ಗಡು ಭಾಗದಲ್ಲಿ ಇರುವುದು ಆಯಿತು. ನನ್ನ ಕ್ಷೇತ್ರ ಜಾಸ್ತಿ ಸ್ಟ್ಯಾಂಡ್ ಅಂತ ಬರೋದಿಲ್ಲ, ಎಲ್ಲ ಕಡೆ ಹೊತ್ತಿದೆ. ಎಲ್ಲಿ ತನಕ ನಾವು ಲೀಗಲಿಗೆ ಪರ್ಮಿಷನ್ ಕೊಡೋದಿಲ್ವೋ ಅಲ್ಲಿ ತನಕ ಈ ಸಮಸ್ಯೆಗಳು ನಿಲ್ಲುವಂಥ ಪರಿಸ್ಥಿತಿ ಬರುವಂಥ ಪರಿಸ್ಥಿತಿ ಆಗ್ತದೆ. ಉಸ್ತುವಾರಿ ಸಚಿವರಿಗೆ ಒತ್ತಾಯ ಹಾಕಿ ಆ ಸ್ಯಾಂಡ್ ಬಜಾರ್ ಆ್ಯಪನ್ನು ಮತ್ತೆ ತರಬಹುದಲ್ಲ? ಯಾವುದು ಉಸ್ತುವಾರಿ ಸಚಿವರಿಗೆ ಒತ್ತಾಯ ಹಾಕಿ ನೋಡಿ, ನಿಮಗೆ ಒಂದು ಮನೆಯನ್ನು ಕಟ್ಟಬಹುದು. ನೀವೊಂದು ಮನೆಯನ್ನು ಕಟ್ತೀರಿ, ನಾನು ಇಡೀ ಮನೆಯ ಲಗಡೆ ತೆಗೆದು ಕೆಳಗೆ ಹಾಕಿದರೆ ಮತ್ತೆ ಅದನ್ನು ಕಟ್ಟಲಿಕ್ಕೆ ಅದೇ ರೀತಿ ಕಟ್ಟಲಿಕ್ಕೆ ಸುಲಭ ಇಲ್ಲ. ಈಗ CRZಗೆ ಲೀಗಲ್ ಪರ್ಮಿಷನ್ ಆಗಬೇಕು. ಈ 4 ವರ್ಷದಿಂದ ಇದನ್ನು ಯಾವುದು ಕೂಡ ಮಾಡಲಿಕ್ಕೆ ಹೋಗಲಿಲ್ಲ. ಲೀಗಲ್ ಪರ್ಮಿಷನ್ ಬರಬೇಕು. ಅವ್ರು ಯಾರಿಗೆಲ್ಲ ಇವತ್ತು ಆ ಒಂದು ಪರ್ಮಿಟ್ ಕೊಟ್ಟಿದ್ದೀರಿ ಅವರ ಹೆಸರು ಬರಬೇಕು, ಲಾರಿ ಓನರ್ ಇದನ್ನೆಲ್ಲ ಮಾಡಿಕೊಂಡು ಹೋಗೋದು. ಅದನ್ನು ನಾನು ಸತಿ ಹೇಳಿದ್ದೇನೆ. ಸೆಂಥಿಲ್ ವಾಸ್ ಡನ್ ಅದೊಂದು ಆ ಟೈಮಲ್ಲಿ ನಾವು ಮಾಡಿದ್ದು ಎಷ್ಟು ಚೆನ್ನಾಗಿ ಅದನ್ನು ಇದು ಮಾಡಿದರು. ಯಾಕೆ ಮಾಡಲಿಕ್ಕೆ ಆಗೋದು? ಮಾಡಬೇಕು. ಇವನ್ ಐ ಆಮ್ ಟೆಲ್ಲಿಂಗ್ ಅದನ್ನು ಮಾಡಬೇಕು. ನಾನು ಮೊನ್ನೆ ಕೂಡ ಮೀಟಿಂಗಲ್ಲಿ ಬೆಂಗಳೂರಲ್ಲಿ ಹೇಳಿದ್ದೇನೆ. ಉಸ್ತುವಾರಿ ಸಚಿವರು ಬೇರೆ ಬೆಂಗಳೂರಲ್ಲಿರುವ ಕಾರಣ ಇಲ್ಲಿಗೆ ಜಾಸ್ತಿ. ಅದರ ಮುಂಚೆ ನಾನು ಇನ್ನೊಂದು ಪೋಸ್ಟ್ ನೋಡಿದ್ದೆ, ಅದೇ ಬೊಲ್ಯಾರಿಗೆ ನಾನು ಒಂದಲ್ಲಿ ಕಾಣೆ ಆಗಿದ್ದಾರೆ ಅಂತ ಹೇಳಿಕೊಂಡು ನನ್ನ ಸೋಲಿಸಿದ ಪಟ್ಟಿದ್ದಾರೆ. ಪಾಪ ಆಗಲಿಲ್ಲ. ಈಗ ಅವ್ರ ಸಂತೋಷವನ್ನು ಈ ರೀತಿ ಹಾಕಿ ಒಂದು ಸಂತೋಷ ಪಡ್ತಿದ್ದಾರೆ. ನನ್ನ ಉದ್ದೇಶ ನನ್ನೆಲ್ಲರೂ ಕೂಡ ಸಂತೋಷ ಪಡಿಸಬೇಕಂತ ಹೇಳಿಕೊಂಡೆ. ಅದಕ್ಕೆ ಇವರು ಎಷ್ಟು ಬೇಕಂತ ಪೋಸ್ಟ್ ಹಾಕಲಿ, ನನಗೆ ಭಾಳ ಸಂತೋಷ, ಅವರಿಗೆ ಸಮಾಧಾನ ಆಗೋದಿದೆ. ನಾನು ಶುಭಾಶಯ ಸಲ್ಲಿಸ್ತೇನೆ. ಮತ್ತು ನನ್ನ ಹತ್ರ ಬಂದ ನಾನೇ ಹಾಕಿದೆ ಅಂತ ಹೇಳಿದರೆ ಅವ್ರಿಗೊಂದು ಬಹುಮಾನ ಕೂಡ ನಾನು ಕೊಡ್ತೇನೆ. ಆ ಪೋಸ್ಟ್ ನಾನೇ ಹಾಕಿದ್ದು ನನಗೆ ಭಾಳ ಖುಷಿ ಆಗ್ತದೆ ಮನಸ್ಸಿಗೆ ಅಂತ ಹೇಳಿದರೆ ಅವನಿಗೆ ಪೋಸ್ಟ್ ಹಾಕ್ಲಿಕ್ಕೆ ಕೂಡ ಕೊಡ್ತೇನೆ. ಪ್ಲಸ್ ಅವನಿಗೊಂದು 5,000 ದುಡ್ಡು ಕೂಡ ನಾನು ಕೊಡ್ತೇನೆ. ದಯವಿಟ್ಟು ನನ್ನ ಮುಂದೆ ಬನ್ನಿ, ನೀವು ಸಂತೋಷ ಅಲ್ಲ ಆ ಬಹುಮಾನ ಕೂಡ ನೀವು ತಗೊಳ್ಳಿ. ಆ ಪೋಸ್ಟಾಗಿ ನಾನು ಇಷ್ಟೇ ಹೇಳುವಂಥದ್ದು, ಒಳ್ಳೆಯವರಿಗೆ ಅಗತ್ಯವಿಲ್ಲದವರಿಗೆ ಯುಟಿಕಾದರೂ ಕಾಣ್ತಾರೆ. ಸಮಯ ಶಕ್ತಿಗಳಿಗೆ ಸಮಸ್ಯೆ ಮಾಡುವವರಿಗೆ ನಾನು ಕಾಣುವುದಿಲ್ಲ. ಸ್ಥಳೀಯರಿಗೆ ಉಸ್ತುವಾರಿ ಸಚಿವರು ಕೊಡಬೇಕು ಅಂತ. ಯಾವುದು? ಉಸ್ತುವಾರಿ ಸಚಿವರು ಬೆಂಗಳೂರಿನವರಾಗಿದ್ದರಿಂದ ಅಕ್ರಮ ಇದೆಲ್ಲ ನಡೀತಾ ಇದೆ. ಆಯ್ತಪ್ಪ, ಹಿಂದೆ ಯಾರಿದ್ದರು ಇಲ್ಲಿ ಸಚಿವರು, ಉಸ್ತುವಾರಿ ಸಚಿವರು? ನಾನು ಹೋದ ನಂತರ ಯಾರು ಬಂದದ್ದು? ಎಷ್ಟು ಸಲ ಬಂದಿದ್ರು ಮೀಟಿಂಗ್ಗೆ? ಎಷ್ಟು KDP ಆಯಿತು? ಹಾಗೆಲ್ಲ ಈಗ ಅಂಥದ್ದೇನಿದೆ. ಈಗಿನ ಉಸ್ತುವಾರಿ ಸಚಿವರು ಆಗಿಂದಾಗೆ ಮೀಟಿಂಗ್ ಇಲ್ಲಿ ಕರೀತಾ ಇದ್ದಾರೆ ಬೆಂಗಳೂರಿನಲ್ಲಿ. ನೀವು ಈ ನಮ್ಮ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಇದ್ದಾರಲ್ಲ, ಈ ಡೆವಲಪ್ಮೆಂಟ್ ಟೂರಿಸಮ್ನವ್ರದ್ದು, ಬಿಲ್ಡರ್ ಅವರು ಅಥವಾ ಈ ರಿಜಿಸ್ಟ್ರೇಷನ್ ಅವ್ರದ್ದು ಕೇಳಿ. ಇಷ್ಟು ಡೆವಲಪ್ಮೆಂಟ್ ಮೀಟಿಂಗ್ ಇಷ್ಟು ಫಾಸ್ಟ್ ವರ್ಕ್ ಬೇರೆ ಸರ್ಕಾರ ಇದ್ದಾಗ ಆಗಿದೆ ಅಂತ ಕೇಳಿ. ಉಸ್ತುವಾರಿ ಮಂತ್ರಿಯವರು ಬಂದು ಯಾವ ರೀತಿ ಯಾವಾಗ ಬೇಕು ಆಗಮಿದೆ ಎಷ್ಟೋ ನಿಮ್ಗೆ ಗೊತ್ತಿದೆ, ಎಷ್ಟೋ ಮೀಟಿಂಗ್ ಮಾಡಿದರು. ಹಿಂದೆ ಆಗಿದೆ, ಕೈಗೆ ಸಿಗ್ತಾಯಿದ್ರಾ? ನಮ್ಮ ಹತ್ರ ಕೇಳಬೇಡಿ. ನಾವು ಐ ವಾಂಟ್ ಡೌನ್ ಟು ಸೇ ಆ ಸ್ಟೇಕ್ ಹೋಲ್ಡರ್ಸ್ ಹತ್ರ ಕೇಳಿ ಅಲ್ಲ, ದೇ ವಿಲ್ ಟೆಲ್ ಅವ್ರ ಹತ್ರ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹಿಂದೇನು ಈಗೇನಂತೇಳಿ ಅವರು ಡಿಫ್ರೆನ್ಸ್ ಹೇಳ್ತಾರೆ. ಯಾವುದು? ಮೋಸ್ಟ್ಲಿ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಆಫ್ ಜುಲೈ. ಗೌರ್ಮೆಂಟ್ ವಿಲ್ ಡಿಸೈಡ್ ಮೋಸ್ಟ್ಲಿ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್. ನಮ್ಮ ಹಣೆ ಬರ ನಮ್ಮನ್ನು ಎಲ್ಲಿಗೆ ತೆಕ್ಕೊಂಡು ಹೋಗ್ತೇವೆ ಅಂತೇಳಿ ಯಾರು ಕೂರಿಸಲಿಕ್ಕೆ ಸಾಧ್ಯವಿಲ್ಲ. ಇದರಲ್ಲಿ ನಾನು ಯಾಕೆಂದರೆ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್. ನಾನು ಹಿಂದೆ ಎನಿಸಿದ್ದೆ ಅದು ನಾವು ನಮ್ಮ ಶ್ರಮ ಹೋರಾಟ ಪ್ರಯತ್ನ ಎಲ್ಲವೂ ಕೂಡ ಒಂದು ಸ್ಥಾನಕ್ಕೆ
ತೆಕ್ಕೊಂಡು ಹೋಗ್ತೇನೆ ಅಂತೇಳಿ. 98% ನಮ್ಮ ಒಂದು ಪೋಸ್ಟ್ಗೆ ಹೋಗಬೇಕಾದ್ರೆ 98% ಶ್ರಮ ಬೇಕು, 2% ಬ್ಲೆಸ್ಸಿಂಗ್ಸ್ ಬೇಕಂತೇಳಿ. ಈಗ ಮಾಡಿ ಹೋಗಿ ನನಗೆ ಗೊತ್ತಾಗ್ತದೆ ಅದು 98% ಎಫರ್ಟ್ ಅಲ್ಲ, 98% ಬ್ಲೆಸ್ಸಿಂಗ್ಸ್ ಬೇಕು, 2% ಎಫರ್ಟ್ ಬೇಕಂತೇಳಿ. ಈ 98% ಬ್ಲೆಸ್ಸಿಂಗ್ಸ್ ಬರಬೇಕಾದ್ರೆ ನಾವೆಲ್ಲರ ಹತ್ರ ಚೆನ್ನಾಗಿರಬೇಕು, ಪ್ರೀತಿ ವಿಶ್ವಾಸದಿಂದ ಎಲ್ಲ ಹಿರಿಯರ ಆಶೀರ್ವಾದ ಪಡಬೇಕು. ಸರ್ವಧರ್ಮ ಜೊತೆ ನಾವು ಮಿಂಗಲಾಗಿಕೊಂಡು ಸರ್ವರ ಪ್ರೀತಿಗೆ ಪಾತ್ರರಾದಾಗ ನಿಮಗೆ ದೇವರು ಫುಲ್ಲು ಬ್ಲೆಸ್ಸಿಂಗ್ಸ್ ಕೊಡ್ತಾರೆ. ನಾನು MLA ಇಲ್ಲದಿದ್ದಾಗ ನನಗೆ MLA ಇಲ್ಲದಿದ್ದಂಥ ಖುಷಿಯಲ್ಲಿದ್ದೆ. ನಾನು MLA ಆದಾಗ ನನಗೆ MLA ಅಂತ ನಾನು ಸಮಾಧಾನ ಖುಷಿಯಲ್ಲಿದ್ದೆ. MLA ಬಿಟ್ಟು ಮಂತ್ರಿ ಆದಾಗ ಮಂತ್ರಿ ಭಾಳ ಖುಷಿ ಅಂತ ಆವಾಗಿದ್ದೆ. ಈಗ ನಾನು ಸ್ಪೀಕರ್ ಆಗಿ ಬಂದಿದ್ದೆ, ನಾನು ಸ್ಪೀಕರ್ ಭಾಳ ಖುಷಿಯಲ್ಲಿ ಇದ್ದೇನೆ. ನಾಳೆ ಮೇಲೆ ಸ್ಥಾನಕ್ಕೆ ಹೋದರೂ ಕೂಡ ಖುಷಿಯಲ್ಲಿರ್ತೇನೆ, ಮೇಲೆ ಸ್ಥಾನಕ್ಕೆ ಹೋದರೂ ಕೂಡ ಖುಷಿಯಲ್ಲಿರ್ತೇನೆ. ನಾಳೆ ನಾನು ಮಾಜಿ ಆದರೂ ಕೂಡ ಇದಕ್ಕಿಂತ ಖುಷಿಯಲ್ಲಿ ನಾನು ಇರ್ತೇನೆ, ಸಂತೋಷದಿಂದ ಇರ್ತೇನೆ. ಕೆಲಸ ಮಾಡಲಿಕ್ಕೆ ಯಾವುದು ಜನರ ಕೆಲಸ ಮಾಡಲಿಕ್ಕೆ ಸ್ಪೀಕರ ಮಿನಿಸ್ಟರ ಯಾವುದು? ಇಲ್ಲಿ ನೋಡಿ, ಪೋಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್. ಯಾವುದೇ ಪೋಸ್ಟ್ ಇಂಪಾರ್ಟೆಂಟ್ ಅಲ್ಲ, ವರ್ಕ್ ಈಸ್ ಇಂಪಾರ್ಟೆಂಟ್. ನಾವು ಹೇಗೆ ಕೆಲಸ ಮಾಡ್ತೇವೆ ನಮಗೆ ಅದು ಮುಖ್ಯ. ಅದು ಆ ಪೋಸ್ಟು ಕೆಲಸ ಮುಖ್ಯ ಅಲ್ಲ. ಸೊ ನಮಗೆ ನಮ್ಮ ಕೆಲಸ ಇಂಪಾರ್ಟೆಂಟ್. ಅದಕ್ಕಾಗಿ ನಾನು ಯುವ ನಾಯಕನಾಗಿದ್ದಾಗ ನನಗೆ ರಾಜ್ಯ ಮಟ್ಟದ ಯೂತ್ನ ಉಪಾಧ್ಯಕ್ಷ ಕೊಡ್ತಾರೆ ಅಂತ ಹೇಳಿದರು. ನಾನು ಬೇಡ ಅಂತ ಹೇಳಿದೆ. ನಾನು ಬ್ಲಾಕ್ ಅಧ್ಯಕ್ಷ ಆವಾಗ ಇಟ್ ವಾಸ್. ಸೊ ನಾನು ಆಗದಿದ್ದೆ. ನಮಗೆ ಪೋಸ್ಟ್ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಕೆಲಸ ಇಂಪಾರ್ಟೆಂಟ್. ಸರ್, ಈಗ ಬೇರೆ ಯಾರ್ದು ಜಾಸ್ತಿ ಆಶೀರ್ವಾದ ಇಲ್ಲದಕ್ಕೆ, ಯಾವುದು ಬೇರೆಯವರ ಆಶೀರ್ವಾದ ಇಲ್ಲದಕ್ಕೆ ಇಲ್ಲ, ನಾನು ಹೇಳ್ತೇನೆ ಅತ್ಯಂತ ಖುಷಿಯಿಂದಿದ್ದೇನೆ. ಇದೆಲ್ಲರ ಆಶೀರ್ವಾದದಿಂದಲೇ ಅದು ಸ್ಟೆಪ್ ಆಗಿ ನಮ್ಮನ್ನು ಮುಂದೆ ತಗೊಂಡು ಹೋಗ್ತಾ ಇದೆ. 5 ವರ್ಷ ಕೂಡ ಸ್ಪೀಕರ್ ಆಗಿ ಇರ್ತೀರಲ್ಲ, ಮಿನಿಸ್ಟರ್ ಆಗ್ತೀರಾ? ಯಾವುದು ನಾನು ಹೇಳ್ದಲ್ಲ, ನಮ್ಮ ಹಣೆ ಬರ ಎಲ್ಲಿ ತಗೊಂಡ್ತೇನೆ, ನಮ್ಮ ಕೈಯಲ್ಲಿ ಇಲ್ಲ. ನಾನು ಮೇಲೆ ಆದರೂ ಕೂಡ ಖುಷಿಯಲ್ಲಿ ಇರ್ತೇನೆ, ಇನ್ನು ಕೆಳಗೆ ಹೋದರೂ ಕೂಡ ಅದಕ್ಕಿಂತ ಖುಷಿಯಲ್ಲಿ ಇರ್ತೇನೆ. ಇನ್ನು ನಾನು ಕ್ಷೇತ್ರದ ಮಾಜಿ MLA ಆಗಿದ್ದು ಕೂಡ ಅದಕ್ಕಿಂತಲೂ ದೊಡ್ಡ ಖುಷಿಯಲ್ಲಿ ಇರ್ತೇನೆ. ಅದ ಇಲ್ಲಂತ ಹೇಳಿಲ್ಲಲ್ಲ, ಈಗಿನ ಪೋಸ್ಟಲ್ಲಿ ಈಗ ಖುಷಿ ಬಯಸೊಂದಲ್ಲ. ನಾವು ಯಾರು ಕೂಡ ಪರ್ಮನೆಂಟ್ ಅಲ್ಲ. ನೋ ಒನ್ ಈಸ್ ಪರ್ಮನೆಂಟ್. ನನ್ನ ಅಧಿಕಾರ ಪರ್ಮನೆಂಟ್ ಅಲ್ಲವೇ ಅಲ್ಲ ಅಂತ ನನಗೆ ಪ್ರತಿದಿನವೂ ಕೂಡ ಗೊತ್ತಿದೆ, ಪ್ರತಿ ಹಂತದಲ್ಲೂ ಕೂಡ ಕೊಟ್ಟಿದ್ದೆ. ನಾನು ಪ್ರತಿಯೊಂದು ಅಂತ್ಯ ಸಂಸ್ಕಾರಕ್ಕೆ ಹೋದಾಗ ಕೂಡ ಇವತ್ತು ಇವರು ಮಲಗಿದ್ದಾನೆ, ನಾಳೆ ನಾನು ಮಲಗ್ತೇನೆ ಎಂಬ ತಲೆಗೆ ನಂದು ಬಂದೇ ಬರ್ತದೆ. ವಿ ಆರ್ ನೋ ಒನ್ ಪರ್ಮನೆಂಟ್. ಇದರಲ್ಲಿ ಇವತ್ತು ಇರ್ತದೆ. ಎಲ್ಲಿದ್ದರೂ ಕೂಡ ಖುಷಿದ್ದಿರುವಂಥ ಅವಕಾಶ ಆಗಬೇಕು. ನನಗೆ ಕಾಲೇಜಿನಲ್ಲೇ ಹೇಳ್ತಾಯಿದ್ರು, ಸ್ಕೂಲಲ್ಲಿ, ಇವರನ್ನು ನರಕಕ್ಕೆ ಹಾಕಿದ್ರು ಕೂಡ ಇವನು ಖುಷಿಯಲ್ಲಿ ಇರ್ತಾರೆ ಅಂತೇಳಿ. ಸೊ ಎವ್ರಿವೇರ್ ಖುಷಿಯಿಂದ ಇರಬೇಕು, ಯಾರಿಗೆ ಅನ್ಯಾಯ ಮಾಡಬಾರ್ದು, ಸಂತೋಷ, ನಮಗೆ ತೊಂದರೆ ಕೊಡುವವರನ್ನು ಕ್ಷಮಿಸಬೇಕು. ಇಷ್ಟ ನನ್ನ ಕಾನ್ಸೆಪ್ಟ್. ಬಿಜೆಪಿ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಸಿಗ್ತಾ ಇದೆಯಾ? ಇದು ನೀವು ಮುಖ್ಯಮಂತ್ರಿ ಪ್ರಶ್ನೆ ನನ್ನ ಕೇಳಲಾಗ್ತದೆ. ನನಗೆ ಸ್ಪೀಕರ್ ಆಗಿ ಶಾಸಕರು ಬಂದು ಇರಬೇಕು ಹೊರತು ನೀವು ಹೇಳ್ಬೋದಲ್ಲ. ಶಾಸಕರು ಬಂದು ನಮಗೆ ಬರಲ್ಲ ಅಂದರೆ ಆಗ ನನಗೆ ಮುಖ್ಯಮಂತ್ರಿಗೆ ಕೇಳ್ಬೋದು, ನಮ್ಮ ಶಾಸಕರ ಈ ರೀತಿ ಬೇಡಿಕೆ ಇದೆ ಅಂತೇಳಿ. ಅಂಥದ್ದು ಯಾವುದೇ ಬೇಡಿಕೆ ಅಂತ ಬರಲಿಲ್ಲ. ಇಲ್ಲ, ಇದು ಇಸ್ ರೆವೆನ್ಯೂ ಮ್ಯಾಟ್ರ್ ಅಲ್ಲ, ಅದು ಗೊತ್ತಿಲ್ಲ. ಅಂಥದ್ದು ಯಾವುದು ಇದ್ದರೆ ನನ್ನ ಗಮನಕ್ಕೆ ತರಲಿ. ಅಲ್ಲಿ ನಾನು ನಮ್ಮ ರೆವೆನ್ಯೂ SCಗೆ ನಾನು ಹೇಳ್ತೇನೆ, ತಹಶೀಲ್ದಾರ್ಗೆ, ಅವ್ರನ್ನ ಭೇಟಿಯಾಗಿ ಅದನ್ನು ನಾನು ಫಾಲೋಅಪ್ ಮಾಡ್ತೇನೆ. ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ಕಳೆದ ಸುಮಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ತಾಲೂಕಿನ ಜನರ ಮನಗೆದ್ದಿರುವ ಸಂಸ್ಥೆ. ನಮ್ಮಲ್ಲಿ ಕಾಂಚೀವರಂ ಫ್ಯಾನ್ಸಿ ಸೀರೆಗಳು, ಸೂಟಿಂಗ್ ಅಂಡ್ ಶರ್ಟಿಂಗ್, ಎಲ್ಲ ರೀತಿಯ ರೆಡಿಮೇಡ್ ಡ್ರೆಸ್ ಮೆಟೀರಿಯಲ್ಸ್, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ನಿಮ್ಮ ಮನಕುಪ್ಪುವ ವಿವಿಧ ಶೈಲಿಯ ವಿನೂತನ ಡಿಸೈನ್ನ ಕಲರ್ಫುಲ್ ಬಟ್ಟೆಗಳು ನಮ್ಮಲ್ಲಿ ದೊರೆಯುತ್ತದೆ. ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್, ದ ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್, ದುರ್ಗಾ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಉಜಿರೆ. ಸಂಪರ್ಕಿಸಿ 9980865208.